ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ಆತ್ಮೀಯರೇ, ಇದಕ್ಕಿಂತ ಪೂರ್ವದಲ್ಲಿ ಪ್ರಥಮ ವಿಡಿಯೋಕ್ಕಾಗಿ ನನಗೆ ಬೆಂಬಲಿಸಿದ್ದಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತೇನೆ. ಇದಕ್ಕಿಂತ ಪೂರ್ವದಲ್ಲಿ ಕಂಪ್ಯೂಟರ್ ಎಂದರೇನು, ಆಮೇಲೆ ಯಾರ ಕಂಡುಹಿಡಿದರು, ಅದರ ಜನಕ ಯಾರು ಅಂತ ಹೇಳಿಕೊಟ್ಟಿದ್ದೆ. ಸೊ ಇವಾಗ ಎರಡನೇ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಇನ್ಪುಟ್ ಡಿವೈಸ್ ಬಗ್ಗೆ ಮುಂದುವರಿಸಬೇಕಾಗಿತ್ತು. ಆದರೂ ಕೆಲವೊಂದು ಕಾರಣಾಂತರಗಳಿಂದ ಕೆಲವೊಂದು ವಿದ್ಯಾರ್ಥಿಗಳು ಆ ಹೇಳಿರ್ತಕ್ಕಂಥ ಕೀ ಬಗ್ಗೆ ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ. ಬಟ್ ಆ ಕೀಯನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದನ್ನು ನಮಗೆ ತಿಳಿಸಿಕೊಡಿ ಅಂತ ಕೊಂಡಾಗ ನಾನು ಇವಾಗ ಸ್ಕ್ರೀನ್ ರೆಕಾರ್ಡಿಂಗ್ ಮುಖಾಂತರ ಅದಕ್ಕೆ ಬರ್ತಾ ಇದ್ದೇನೆ. ಸೊ ವಿದ್ಯಾರ್ಥಿಗಳೇ, ಇದಕ್ಕಿಂತ ಪೂರ್ವದಲ್ಲಿ ಇದನ್ನು ಯಾವ್ದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ರು ಅಂದರೆ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ PC ಆಗಿರ್ಬೋದು, FD ಆಗಿರ್ಬೋದು, SD ಆಗಿರ್ಬೋದು, RTO ಆಗಿರ್ಬೋದು, ಇವನ್ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಆಗಿರ್ಬೋದು, PDO ಆಗಿರ್ಬೋದು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಆಗಿರ್ಬೋದು, ಡಿಫೆನ್ಸ್ ಲೈಕ್ ನೇವಿ, ಏರ್ಫೋರ್ಸ್ ಆ್ಯಂಡ್ ಆರ್ಮಿ, ಇವನ್ TET ಆ್ಯಂಡ್ ಬ್ಯಾಂಕಿಂಗ್ ಸೆಕ್ಟರ್. ಇಷ್ಟೇ ಅಲ್ಲದೆ ಕೆಲವೊಂದು ಚಾರ್ಟೆಡ್ ಅಕೌಂಟೆಂಟ್ ಎಂಟ್ರೆನ್ಸ್ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯವಾಗಲೆಂದು ಈ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ನಾನು ನಿಮಗೆ ಪ್ರತಿಯೊಂದು ಕ್ವಶನ್ಸನ್ನು ಆ ಸಿಲೆಬಸ್ ಮುಗಿಸಿದ ತಕ್ಷಣ ಅಲ್ಲೇ ಹೇಳ್ಬೋದು, ಬಟ್ ಕನ್ಫ್ಯೂಸ್ ಆಗುತ್ತೆ. ಈ ಎಲ್ಲ ಬೇಸಿಕ್ ಕ್ಲಾಸನ್ನು ಮುಗಿಸಿದ ತಕ್ಷಣ ಈ ಎಷ್ಟು ಹೇಳಿದ್ದೇನೆಲ್ಲ ಈ ಎಲ್ಲವುಗಳ ಕ್ವಶನ್ ಪೇಪರನ್ನು ನಿಮ್ಗೆ ಸಾಲ್ವ್ ಮಾಡಿಕೊಡ್ತೀನಿ ಅಂತ ಹೇಳುತ್ತೇನೆ. ಇನ್ನು ಇವಾಗ ಇದಕ್ಕಿಂತ ಪೂರ್ವದಲ್ಲಿ ಕೀಬೋರ್ಡ್ ಬಗ್ಗೆ ಹೇಳಿದ್ದೇನೆ, ಇನ್ಪುಟ್ ಡಿವೈಸ್ ಅಂತ. ಕೀಬೋರ್ಡ್ ಇಟ್ ಮೀನ್ಸ್ ಇಟ್ ಇಸ್ ಆಲ್ಸೋ ಕಡೆ ಇನ್ಪುಟ್ ಡಿವೈಸ್. ಇದೊಂದು ಇನ್ಪುಟ್ ಸಾಧನ. Keyboard, it is a group of key. Each key it calls discrete at a separate action is also called a keyboard ಅಂತ ಹೇಳಿದೆ. ಚಿತ್ರದಲ್ಲಿ ನೋಡ್ತಿರುವಾಗ ಸೊ ಕೀಬೋರ್ಡನ್ನು ಫಸ್ಟ್ ಏನಾಗಿದೆ, ಇಲ್ಲಿ ಎಸ್ಕೇಪ್ ಅನ್ನೋಂಥ ಕೀ ಐತಿ. ಎಸ್ಕೇಪನ್ನು ಎಲ್ಲೇ ಬಳಕೆ ಮಾಡ್ತೇವೆ ಅಂದರೆ ಉದಾಹರಣೆ, ಆತ್ಮೀಯರೇ, ಇಲ್ಲಿ ಯಾವುದೋ ಒಂದು ಮೆನ್ಯು ಅಥವಾ ಒಂದು ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ಹಲವಾರು ಕಮೆಂಟ್ಗಳ ಸಮೂಹ ಬರ್ತಲ್ಲ, ಇದನ್ನು ಕ್ಯಾನ್ಸಲ್ ಮಾಡಬೇಕಾದಾಗ ಎಸ್ಕೇಪ್ ಅನ್ನೋಂಥ ಬಟನನ್ನು ಬಳಕೆ ಮಾಡ್ತೇನೆ. ಅಥವಾ ಈಗ ಒಂದು ಎಕ್ಸಾಂಪಲ್, ಇಲ್ಲಿ ಫೈಲನ್ನು ಕ್ಲಿಕ್ ಮಾಡಿದಾಗ ಇಟ್ ಡಿಸ್ಪ್ಲೇಸ್ ದ ನ್ಯೂ, ಓಪನ್, ಸೇವ್ ಆ್ಯಂಡ್ ಸೇವ್ ಆ್ಯಸ್ ಆ್ಯಂಡ್ ಪ್ರಿಂಟ್ ಆ್ಯಂಡ್ ಪ್ರಿಪೇರ್ ಆ್ಯಂಡ್ ಸೆಂಡ್, ಪಬ್ಲಿಷ್ ಆ್ಯಂಡ್ ಕ್ಲೋಸ್. ಆಲ್ ದೀಸ್ ಆರ್ ಆಲ್ಸೋ ಕಾಲ್ಡ್ ಎ ಲಿಸ್ಟ್ ಆಫ್ ಕಮೆಂಟ್ಸ್. ದ ಲಿಸ್ಟ್ ಆಫ್ ಕಮೆಂಟ್ಸ್ ಇಸ್ ಆಲ್ಸೋ ಕಾಲ್ಡ್ ಎ ಫುಲ್ ಡೌನ್ ಮೆನ್ಯೂ. ವಿದ್ಯಾರ್ಥಿಗಳೇ, ನಿಮಗೊಂದು ಪ್ರಶ್ನೆ ಬರಬಹುದಲ್ಲಿ, ವಾಟ್ ಡು ಮೀನ್ ಫುಲ್ ಡೌನ್ ಮೆನ್ಯೂ? ಫುಲ್ ಡೌನ್ ಮೆನ್ಯೂ ಅರ್ಥ ಏನಂದರೆ ನ್ಯೂ, ಓಪನ್, ಸೇವ್, ಸೇವ್ ಆಸ್, ಪ್ರಿಂಟ್, ಪ್ರಿಪೇರ್, ಸೆಂಡ್, ಪಬ್ಲಿಷ್, ಕ್ಲೋಸ್. ಇಷ್ಟ ಅಲ್ಲ, ಈ ರೀತಿ ಇರತಕ್ಕಂಥ ಯಾವುದೋ ಒಂದು ಮೆನ್ಯೂವನ್ನು ನಿಮಗೆ ಡಿಸ್ಪ್ಲೇ ಕೊಟ್ಟಾಗ ಹಲವಾರು ಕಮೆಂಟ್ಗಳ ಸಮೂಹದಕ್ಕೆ ಏನಂತೇವೆ, ಫುಲ್ ಡೌನ್ ಮೆನ್ಯೂ ಅಂತ ಕರಿತೀನಿ. ಇಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತೆ, ವಾಟ್ ಡು ಮೀನ್ ಬೈ ಡ್ರಾಪ್ ಡೌನ್? ಡ್ರಾಪ್ ಡೌನ್ ಯಾವಾಗ ಅಂತ ಅಂದರೆ ಉದಾಹರಣೆ ತಿಳ್ಕೊಳ್ಳಿ, ಅದು ಒಂದು ಕಮೆಂಟ್ ಆಗಿರ್ಬೋದು, 2 ಕಮೆಂಟ್ ಆಗಿರ್ಬೋದು, ಇವನು 3 ಕಮೆಂಟ್ ಆಗಿರ್ಬೋದು. ಇಲ್ಲೊಂದು ಕೊಟ್ಟಾಗ ಆ್ಯಕ್ಚುಲಿ ನ್ಯೂ ಅಂತ ಆಗಿರ್ಬೋದು, ಓಪನ್ ಆಗಿರ್ಬೋದು, ಸೇವ್ ಆಗಿರ್ಬೋದು, ಸೇವ್ ಆಸ್ ಆಗಿರ್ಬೋದು, ಬಿಲೋ ಏನಾಗೈತಿ ಒಂದು ಲೈನ್ ಇಲ್ಲ. ಇದಕ್ಕೆ ಏನಂತ ಕರಿತೀವಿ, ಡ್ರಾಪ್ ಡೌನಾ ಅಂತ ಕರಿತೀನಿ. ಏನಂತ ಕರಿತೀನಿ, ಡ್ರಾಪ್ ಡೌನು. ಇದನ್ನು ಕ್ಯಾನ್ಸಲ್ ಮಾಡಬೇಕಾದಾಗ ಎಸ್ಕೇಪ್ ಅನ್ನೋಂಥ ಬಟನನ್ನು ಬಳಕೆ ಮಾಡ್ತೀನಿ. ಎಸ್ಕೇಪನ್ನು ಶಾರ್ಟ್ ಆಗಿ ESC ಅಂತ ರೈಟ್ ಮಾಡಿದ್ದಾರೆ ಅವರು. ಕೀಬೋರ್ಡಲ್ಲಿರತಕ್ಕಂಥ ಫಸ್ಟ್ ಕೀ ಇದು. ಓಕೆ, ಕ್ಯಾನ್ಸಲ್ ಆಯ್ತು ಇವಾಗ. ಓಕೆ, ಇನ್ನು ನೆಕ್ಸ್ಟ್ CR. ದಿಸ್ ಒನ್ ಇಸ್ ಆಲ್ಸೋ ಕಾಲ್ಡ್ F1, F2, F3, again F12. All these are also called a function key. Each and every function it acts the different. ಪ್ರತಿಯೊಂದು ಇಲ್ಲಿ ಕೀ ತನ್ನದಂಥ ಆ್ಯಕ್ಷನ್ಸನ್ನು ಡಿಫ್ರೆಂಟಾಗಿ ಆ್ಯಕ್ಟ್ ಮಾಡ್ತೈತಿ ಅಂತ ಹೇಳ್ತೀವಿ ಇಲ್ಲಿ. ಉದಾಹರಣೆ, ಇವನ್ನ ಟ್ಯಾಲಿ ಪ್ಯಾಕೇಜಲ್ಲಿ ಡಿಫ್ರೆಂಟ್ ಆಗಿರ್ಬೋದು, ಸಿದಲ್ಲಿ ಡಿಫ್ರೆಂಟ್ ಆಗಿರ್ಬೋದು, ಇವನ್ನ FIBದಲ್ಲಿ ಡಿಫ್ರೆಂಟ್ ಆಗಿರ್ಬೋದು, ಇವನ್ನ ಪ್ರತಿಯೊಂದು ಭಾಷೆಯಲ್ಲೂ ಸಹ ಕೀಯನ್ನು ನಾವು ಡಿಫ್ರೆಂಟಾಗಿ ಬಳಕೆ ಮಾಡ್ಕೋತೇವೆ. ಇವನ್ನ ಪ್ಯಾಕೇಜ್ ಅಂತ ಹೇಳ್ತಾ ಇದ್ದೇವೆ, ಈಗ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಅದರಲ್ಲೂ ಸಹ ಡಿಫ್ರೆಂಟಾಗಿ ಬಳಕೆ ಮಾಡ್ತೀವಿ. ಯಾವ ಕೀಯನ್ನು ಯಾವ ಥರನಾಗಿ ಬಳಕೆ ಮಾಡಬೇಕು ಅನ್ನೋದನ್ನು ಆಯಾ ಸಿಲೆಬಸ್ ಬಂದಾಗ ಅದರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನನ್ನು ಕೊಡ್ತೇನೆ. ಓಕೆ ವಿದ್ಯಾರ್ಥಿಗಳೇ, ಅದಾದ ತಕ್ಷಣ ಸೆಕೆಂಡ್ ರೋದಲ್ಲಿ ಇರತಕ್ಕಂಥ ನಂಬರ್ಸ್ ಅಂತ ಹೇಳ್ತೀವಿ. ಈ ನಂಬರ್ಸನ್ನು ಯಾವ ರೀತಿ ಫಿಟ್ ಮಾಡ್ತೀವಿ ನೋಡಿ ಇವಾಗ. ಒಂದು ಉದಾಹರಣೆ ಏನಂದರೆ ಆ್ಯಕ್ಚುಲಿ ಇಲ್ಲಿ ಮೌಸನ್ನು ಓಕೆ ಕ್ಲಿಕ್ ಇಟ್ಟುಕೋ. ಎಸ್, ವಿದೌಟ್ ಪ್ರೆಸ್ ಮಾಡಿದಾಗ ಇಟ್ ಡಿಸ್ಪ್ಲೇಸ್ ದ ನಂಬರ್ಸ್ ಒನ್ಲಿ. ಇದಕ್ಕೇನಂತ ಕರಿತೀವಿ, ಡಿಸ್ಪ್ಲೇಸ್ ದ ನಂಬರ್ಸ್ ಅಂತ ಹೇಳ್ತೇವೆ. ಓಕೆ, ಇವಾಗ ಇಫ್ ಯು ವಾಂಟ್ ಎನಿ ಸಿಂಬಲ್, ಲೈಕ್ ಫಾರ್ ಎಕ್ಸಾಂಪಲ್ ಯಾವ ಸಿಂಬಲ್ಗೆ ಏನು ಅನ್ನೋದನ್ನು ಅದರ ಬಗ್ಗೆ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ. ಶಿಫ್ಟ್ ಹಿಡಿದು ಮೇಲ್ಗಡೆ ಇರತಕ್ಕಂಥ ಯಾವ ಆ ಬಟನ್ಸನ್ನು ಪ್ರೆಸ್ ಮಾಡಿದಾಗ ಮೇಲಿರ್ತಕ್ಕಂಥ ಎಲ್ಲ ಸಿಂಬಲ್ಸ್ ಏನಂದರೆ ಅಪಿಯರ್ ಆಗ್ತಾವೆ. ಒಂದು ಉದಾಹರಣೆ ಟೈಲ್ಡ್ ಅಂತ ಕರಿತೀವಿ ಇದನ್ನು. ಓಕೆ, ಆ ಟೈಲ್ಡನ್ನು ಕೊಟ್ಟ ತಕ್ಷಣ ಅದರಲ್ಲೂ ಸ್ಪೇಸನ್ನು ಬೇಕಾದಾಗ ಈ ಸ್ಪೇಸ್ ಬಾರ್ ಅನ್ನುವಂಥ ಬಿಗ್ ಕೀಯನ್ನು ಪ್ರೆಸ್ ಮಾಡಿದ್ರೆ ಏನಾಯ್ತು, ಸ್ಪೇಸ್ ಬರ್ತೈತಿ ಅಂತ ಹೇಳ್ತೇವೆ. ಓಕೆ, ದಿಸ್ ಒನ್ ಇಸ್ ಆಲ್ಸೋ ಕಾಲ್ಡ್ ಎಕ್ಸ್ಕ್ಲಾಮೇಟರಿ ಸೈನ್ ಆ್ಯಂಡ್ ದಿಸ್ ಒನ್ ಇಸ್ ಆಲ್ಸೋ ಕಾಲ್ಡ್ ಆ್ಯಡ್ ಸಿಂಬಲ್, ಪ್ರೀ ಪ್ರೊಸೆಸರ್ ಆರ್ ಹ್ಯಾಶ್, ಡಾಲರ್ ಆರ್ ರುಪಿ ಅಂತ ಬಳಕೆ ಮಾಡಬೇಕಾದಾಗ, ಪರ್ಸೆಂಟೇಜ್ ಸಿಂಬಲನ್ನು ರೈಟ್ ಮಾಡಬೇಕಾದಾಗ exponent or caret ಅಂತ ಹೇಳ್ತೇವೆ. This one is also called ampersand and this one is also called asterisk symbol, open parenthesis, closing parenthesis,
ವಿದೌಟ್ ಕೊಟ್ಟಾಗ ಮೈನಸ್ ಅಂತ ಹೇಳ್ತೇವೆ, ಶಿಫ್ಟ್ ಹಿಡಿದು ಕೊಟ್ಟಾಗ ಅಂಡರ್ಸ್ಕೋರ್ ಸಿಂಬಾಲ್ ಅಂತ ಹೇಳ್ತೇವೆ. ಅಂಡರ್ಸ್ಕೋರ್ ಇಟ್ ಮೀನ್ಸ್ ನನಗೇನು ಬೇಕಾಗಿದೆ ಇವಾಗ ಇಲ್ಲಿ ಹೆಡ್ಫೋನ್ ಅಂತಿದೆ. ಇವಾಗ ಹೆಡ್ಫೋನನ್ನು ಟೆಕ್ನಾಲಜಿಯನ್ನು ಎರಡೂ ಕೂಡಿ ಹೇಳಬೇಕಾದಾಗ ವಿತ್ ದ ಹೆಲ್ಪ್ ಆಫ್ ಇಲ್ಲಿ ಏನು ಮಾಡ್ತೀನಿ, ಸೊ ಸೈಮಲ್ಟೇನಿಯಸ್ಲಿ ಎರಡೂ ವರ್ಡನ್ನು ನಾನು ಹೇಳಬೇಕಾದಾಗ ಸೊ ಇಲ್ಲಿ ಅಂಡರ್ಸ್ಕೋರ್ ಅನ್ನೋಂಥ ಸಿಂಬಾಲ್ಸನ್ನು ಬಳಕೆ ಮಾಡ್ತೇವೆ. ಇದನ್ನು ಲ್ಯಾಂಗ್ವೇಜಲ್ಲಿ ಹೆಂಗೆ ಬಳಕೆ ಮಾಡಬೇಕಂತ ನೆಕ್ಸ್ಟ್ ಹೇಳ್ತೀನಿ ಇವಾಗ ನಿಮಗೆ. ಆಮೇಲೆ ಓಕೆ, ಶಿಫ್ಟ್ ಹಿಡ್ರಿ ಇಲ್ಲಿ. ಸೊ plus symbol or equal to, okay, this one is also called open curly braces and this one is also called a closing curly braces, and without press ಮಾಡಿದಾಗ it displays the open square bracket and this one is also called a closing square bracket and only semicolon. ಇದಕ್ಕೆ ಏನಂತ ಕರಿತೀವಿ, ಸೆಮಿಕೋಲನ್. ಇದಕ್ಕೇನು ಶಿಫ್ಟ್ ಹಿಡಿದು ಕೊಟ್ಟಾಗ ಕೋಲನ್ ಅಂತ ಕರಿತೀವಿ. ಇದನ್ನು ಏನಂತ ಕರಿತೀವಿ, ಕೋಲನ್. ಸೊ ಡಬಲ್ ಕೊಟೇಶನು, ಸೊ ವಿದೌಟ್ ಕೊಟ್ಟಾಗ ಸಿಂಗಲ್ ಕೊಟೇಶನು, ಇದಕ್ಕೆ ಆರ್ ಅಂತ ಕರಿತೀವಿ. ಸೊ ವಿದೌಟ್ ಕೊಟ್ಟಾಗ ಬ್ಯಾಕ್ವರ್ಡ್ ಸ್ಲ್ಯಾಶ್. ನಿಮ್ಮ ಕೀಬೋರ್ಡಲ್ಲಿ ಇರುವ 2 ಸ್ಲ್ಯಾಶಸ್, ಇದನ್ನು ಕೆಲವೊಂದು ಸಲ ಎಕ್ಸಾಮಿಷನಲ್ಲಿ ಕೇಳ್ಯಾರ. ಈಗ ಇನ್ ಅವರ್ ಕೀಬೋರ್ಡ್ ದೇರ್ ಆರ್ ಟೋಟಲಿ ಓನ್ಲಿ 2 ಸ್ಲ್ಯಾಶಸ್ ಆರ್ ಅವೈಲೇಬಲ್. ಒನ್ ಇಸ್ ಬ್ಯಾಕ್ವರ್ಡ್ ಅಂಡ್ ಅದರ್ ಇಸ್ ಫಾರ್ವರ್ಡ್ ಸ್ಲ್ಯಾಶ್. ನಾ ಏನು ಮಾಡ್ತೀನಿ, ಇದಕ್ಕೆ ಏನಂತೀವಿ ಫಾರ್ವರ್ಡ್ ಸ್ಲ್ಯಾಶ್ ಅಂತ ಕರಿತೀನಿ. ಸಾರಿ. ಆಮೇಲೆ ಸಿಂಗಲ್ ಕೊಟ್ಟಾಗ ಲೆಸ್ ದೆನ್ ಸಿಂಬಲ್ ಅಂತ ಹೇಳ್ತೀನಿ. ಇದನ್ನೇ ಈ ರೀತಿ ಡಬಲನ್ನು ಕೊಟ್ಟಾಗ ಹೇಳ್ತೀನಿ ಲ್ಯಾಂಗ್ವೇಜಲ್ಲಿ ಎಲ್ಲಿ ಬಳಕೆ ಮಾಡಬೇಕಂತ. ಅದಕ್ಕೇನಂತ ಕರಿತೀವಿ ಅಂದರೆ ಲೆಫ್ಟ್ ಶಿಫ್ಟ್ ಆಪರೇಟರ್ ಅಂತ ಕರಿತೀವಿ. ಸೊ ಸಿಂಗಲ್ ಕೊಟ್ಟಾಗ ಗ್ರೇಟರ್ ದೆನ್ ಸಿಂಬಲು. ಸೊ ಈ ರೀತಿ ಡಬಲನ್ನು ಕೊಟ್ಟಾಗ ರೈಟ್ ಶಿಫ್ಟ್ ಆಪರೇಟರ್ ಅಂತ ಕರಿತೀವಿ ಅದನ್ನು. ಸೊ ಇದಕ್ಕೇನಂತೀವಿ ಕ್ವಶನ್ ಮಾರ್ಕ್ ಅಂತೀವಿ. ನಿಮಗೆ ಮತ್ತೊಂದು ಕ್ವಶನ್ ಕೇಳಬಹುದು ವಿದ್ಯಾರ್ಥಿಗಳೇ, ವಾಟ್ ಆರ್ ವೈಲ್ಡ್ ಕಾರ್ಡ್ಸ್ ಅಂತ. ಸೊ ವೈಲ್ಡ್ ಇಟ್ ಮೀನ್ಸ್ ಒನ್ಲಿ, ಸೊ ದ ಕ್ವಶನ್ ಮಾರ್ಕ್ ಆ್ಯಂಡ್ ಆಸ್ಟ್ರಿಕ್ ಸಿಂಬಲ್ ಇಸ್ ಆಲ್ಸೋ ಕಾಲ್ಡ್ ಎ ವೈಲ್ಡ್ ಕಾರ್ಡ್. ಈ ಎರಡಕ್ಕೆ ನಾವು ಏನಂತೀವಿ, ವೈಲ್ಡ್ ಕಾರ್ಡ್ ಅಂತ ಕರಿತೀವಿ ಇದನ್ನು. ಓಕೆ, ಎಸ್. ಇನ್ನು ನೆಕ್ಸ್ಟ್ ನಿಮಗೆ ಹೇಳಬೇಕಾದಾಗ ಥರ್ಡ್ ಏನಂದ್ರೆ ಆರೋ ಕೀಸ್ ಅಂತ ಹೇಳಿ. ಈಗ ಸಾರಿ, ಸೆಕೆಂಡ್ ಏನದು ಆರೋ ಕೀ. ಆರೋ ಕೀ ಅರ್ಥ ಏನಂದ್ರೆ ಈ ಇರ್ತಕ್ಕಂಥ ಕೀಸು. ಒಂದು ಉದಾಹರಣೆ ಇಲ್ಲಿ ನೋಡಿ. ಇವಾಗ ಸೊ ಆರೋ ಕೀಸ್ ಅಂತ ಬರ್ಸೇನ. ಈಗ ಲೆಫ್ಟ್ ಆರೋ ಕೀ, ರೈಟ್ ಆರೋ ಕೀ, ಅಪ್ ಆರೋ ಕೀ, ಡೌನ್ ಆರೋ ಕೀ, ಆಲ್ ದಿಸ್ ಆಲ್ಸೋ ಕಡೆ ಆರೋ ಕೀಸ್ ಅಂತ ಹೇಳಿ ಎಲ್ಲಿ ಬಳಕೆ ಮಾಡ್ತೀವಿ. ನಂದು ಕರ್ಸರ್ ಏನೈತೆ ಅಂದರೆ ಆ್ಯಕ್ಚುಲಿ, ಸೊ ಇವಾಗ ಇಲ್ಲಿ ಐತಪ್ಪ, ಇಲ್ಲಿ ಮಿಡಲ್ ಪ್ರಾಕ್ಟಿಕಲ್ ಹಚ್ಚಿಗೆ ನನಗೆ ಅಪ್ ಬೇಕಾಗಿತ್ತು, ಅಪ್ ಅನ್ನೋಂಥ ಆರೋ ಕೀಯನ್ನು ಬಳಕೆ ಮಾಡ್ತೀನಿ. ಮೇಲ್ಗಡೆ ಹೊಂಟೈತಿ. ಈಗ ನಂಗೆ ಡೌನ್ ಬೇಕಾಗಿತ್ತು, ಡೌನ್ ಅನ್ನೋಂಥ ಆರೋ ಕೀಯನ್ನು ಬಳಕೆ ಮಾಡ್ತಾ ಇದ್ದೀನಿ. ಕರ್ಸರ್ ಎಲ್ಲಿ ಈಗ, ಸೊ ಹೆಡ್ಫೋನದಲ್ಲಿ ಐತಿ ಇಲ್ಲಿ. ಇವಾಗ ಸೊ ಎಚ್ ಇಂದ ಡಿಗೆ ಬರಬೇಕಾದಾಗ ವಿತ್ ದ ಹೆಲ್ಪ್ ಆಫ್ ಇನ್ ರೈಟ್ ಆರೋ ಕೀ, ಯಾವ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ, ರೈಟ್ ಅನ್ನೋಂಥ ಆರೋ ಕೀಯನ್ನು ಬಳಕೆ ಮಾಡ್ತಾ ಇದ್ದೀನಿ. ಇಫ್ ಯು ವಾಂಟ್ ಲೆಫ್ಟ್, ಇನ್ ದ್ಯಾಟ್ ಟೈಮ್ ಅಗೇನ್ ಟು ಯೂಸ್ ದ ಲೆಫ್ಟ್ ಆರೋ ಕೀಯನ್ನು ಬಳಕೆ ಮಾಡ್ತಾ ಇದ್ದೀನಿ. ಯಾವುದಿದು ಲೆಫ್ಟ್ ಆರೋ ಕೀ ಅಂತ ಹೇಳ್ತೇವೆ. ಅದಕ್ಕೆ ಏನಂದೇವಿ, ಎಲ್ಲಕ್ಕೂ ಆರೋ ಕೀಸಾ ಅಂತ ಕರೆದಿವಿ. ಈಗ ಇನ್ನು ನೆಕ್ಸ್ಟ್ ಥರ್ಡ್ ಏನಂದರೆ ಆ್ಯಕ್ಚುಲಿ ಈಸಿ ಐತೆ ಅದು. ಬ್ಯಾಕ್ ಸ್ಪೇಸ್, ಡಿಲೀಟ್, ಇನ್ಸರ್ಟ್, ದಿಸ್ ಆರ್ ಆಲ್ಸೋ ಕಾಲ್ಡ್ ಟೆಕ್ಸ್ಟ್ ಡಿಲೀಟಿಂಗ್. ಟೆಕ್ಸ್ಟ್ ಡಿಲೀಟಿಂಗ್ ಅರ್ಥ ಏನಂದರೆ ಆ್ಯಕ್ಚುಲಿ ಪ್ರೆಸೆಂಟ್ ಇರ್ತಕ್ಕಂಥ ದತ್ತಾಂಶವನ್ನು ನಾವು ಅಳಿಸಬೇಕಾದಾಗ ಈ ಎಲ್ಲ ಕೀಗಳನ್ನು ಬಳಕೆ ಮಾಡ್ತೇವೆ. ಒಂದು ಉದಾಹರಣೆ ನೋಡಿ. ಈಗ ನನಗೇನು ಬೇಕಾಗಿತ್ತು, ಈಗ ಪ್ರೆಸೆಂಟ್ ಇರ್ತಕ್ಕಂಥ ಇಲ್ಲಿ ಕರ್ಸರ್ ಐತಿ ಈಗ, ಅಥವಾ ಇಲ್ಲಿ ಮಾಡೆಲ್ಸ್ ಅಂತ ಇದೆ. ಇವಾಗ ನೀವು ನೋಡ್ತಾ ಇದ್ದೀರಿ. ಈಗ ಅದರ ಕ್ಯಾರೆಕ್ಟರ್ಸನ್ನು ನೀವು ರಿಮೂವ್ ಮಾಡಬೇಕಾದಾಗ ನಾನು ಏನು ಮಾಡ್ತೀನಿ, ಬ್ಯಾಕ್ ಸ್ಪೇಸ್ ಅನ್ನೋಂಥ ಕೀಯನ್ನು ಬಳಕೆ ಮಾಡ್ತೀನಿ. ಏನದು ಬ್ಯಾಕ್ ಸ್ಪೇಸ್ ಅನ್ನೋಂಥ ಕೀಯನ್ನು. ಓಕೆ, ಎಸ್. ಇನ್ನು ಇಷ್ಟೆಲ್ಲ ನಾನು ಕಂಟ್ರೋಲ್ ಎ ಅಂತ ಸೆಲೆಕ್ಟ್ ಕೊಡ್ತೀನಿ. ಎಲ್ಲ ಡಾಟಾವನ್ನು ಸೈಮಲ್ಟೇನಿಯಸ್ ತೆಗಿಬೇಕಾದಾಗ ಆ ಡಿಲೀಟನ್ನು ಶಾರ್ಟ್ ಆಗಿ ಡೆಲ್ ಅಂತ ಹೇಳಿದರು. ಆ ಡಿಲೀಟ್ ಅನ್ನೋಂಥ ಕೀಯನ್ನು ಸಹ ಏನು ಮಾಡ್ತೀನಿ, ಬಳಕೆ ಮಾಡ್ತೀನಿ. ಎಲ್ಲ ಡಾಟಾ ಏನಾಯಿತು, ವಾಶ್ ಆಯಿತು. ಅಗೇನ್ ಕಂಟ್ರೋಲ್ ಜೆಡ್. ಅವಕ್ಕೆ ಯಾವ ಕೀ ಅಂತ ಆಮೇಲೆ ಪ್ಯಾಕೇಜಲ್ಲಿ ಹೇಳೋ ಮುಂದೆ ಎಕ್ಸ್ಪ್ಲನೇಷನ್ ಕೊಡೋಣ. ಇದರ ಬಗ್ಗೆ ಕನ್ಫ್ಯೂಸ್ ಯಾರೂ ಆಗಬೇಡಿ. ಸೊ ಓಕೆ, ಡಿಲೀಟ್ ಬಗ್ಗೆ ಗೊತ್ತಾಯಿತು, ಬ್ಯಾಕ್ ಸ್ಪೇಸ್ ಬಗ್ಗೆ ಗೊತ್ತಾಯಿತು. ಸೊ ಈ ಇನ್ಸರ್ಟ್ ಅನ್ನೋಂಥ ಕೀಯನ್ನು ನಾವು ಎಲ್ಲಿ ಬಳಕೆ ಮಾಡ್ತೀವಿ ಅಂದರೆ ಆ್ಯಕ್ಚುಲಿ ಸೊ ಸಿ ಲ್ಯಾಂಗ್ವೇಜ್ದಲ್ಲಿ ಇನ್ಸರ್ಟ್ ಅನ್ನೋಂಥ ಕೀ ಆನ್ ಆದಾಗ ಪ್ರೆಸೆಂಟ್ ಇರ್ತಕ್ಕಂಥ ಸ್ಪೇಸಿಗೆ ಏನು ಕೊಡ್ತೇವಲ್ಲ, ಸೊ ಈಗ ಏನಾಗೈತಿ, ಸ್ಪೇಸ್ ಬರೋಕೈತಿ. ಈಗ ಅವಾಗ ಸ್ಪೇಸ್ ಕೊಟ್ಟಾಗ ಪ್ರೆಸೆಂಟ್ ಇರ್ತಕ್ಕಂಥ ಕ್ಯಾರೆಕ್ಟರ್ಸ್ ಡಿಲೀಟ್ ಆಗೈತಿ. ಅವಾಗ ನಾವು ಕನ್ಫರ್ಮೇಷನ್ ಮಾಡ್ಕೋಬೇಕು, ಇನ್ಸರ್ಟ್ ಕೀ ಆನ್ ಆಗಿದೆ, ಆಫ್ ಮಾಡ್ಕೋಬೇಕು ಅಂತಂದ. ಓಕೆ, ಎಸ್. ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳಲ್ಲಿ ಮತ್ತೊಂದು ತಿಳ್ಕೊಬೋದು ನೀವೀಗ. ಕರ್ಸರ್ದು ಫ್ರಂಟ್ ಇರ್ತಕ್ಕಂಥ ಏನಾಗೈತಿ ಅಂತ ತಿಳ್ಕೊಳ್ಳಿಲ್ಲ. ನಾನು ಸೆಲೆಕ್ಟ್ ಮಾಡ್ತೇನೆ, ಪ್ರಾಕ್ಟಿಕಲ್ ಅನ್ನೋಂಥ ಒಂದು ವರ್ಡನ್ನು ಸೆಲೆಕ್ಟ್ ಮಾಡೀನಿ. ಈಗ ಓಕೆ ಕರ್ಸರ್ ಇಲ್ಲಿದೆ, ಟಿ ಎಚ್ಗಿದೆ. ಈಗ ಟಿ ಕ್ಯಾರೆಕ್ಟರ್ಸ್ ಅಂತ ತೆಗಿಬೇಕಾದಾಗ ಬ್ಯಾಕ್ ಸ್ಪೇಸನ್ನು ಬಳಕೆ ಮಾಡಿದೆ. ಸಿ ಅನ್ನು ತೆಗಿಬೇಕಾದಾಗ ಬ್ಯಾಕ್ ಸ್ಪೇಸನ್ನು ಬಳಕೆ ಮಾಡಿದೆ. ಓಕೆ, ರೈಟರ್ ಅಗೇನ್ ಸಿ ಟಿ. ಬಟ್ ಏನೈತಿಲ್ಲ, ICAL ಅನ್ನು ಪ್ರೆಸೆಂಟ್ ಇರ್ತಕ್ಕಂಥ ಕರ್ಸರ್ನ ಬ್ಯಾಕ್ ಆಫ್ ಕ್ಯಾರೆಕ್ಟರ್ಸ್ ಅಂತ ತೆಗಿಬೇಕಾದಾಗ ಆ ಟೈಮ್ದಲ್ಲಿ ನೀವು ಡೆಲ್ ಅನ್ನುವಂಥ ಕೀಯನ್ನು ಬಳಕೆ ಮಾಡ್ಬೋದು. ಏನು ಮಾಡ್ಬೋದು, ಡೆಲ್ ಅನ್ನುವಂಥ ಕೀಯನ್ನು ಏನು ಮಾಡ್ಬೋದು, ಬಳಕೆ ಮಾಡ್ಬೋದು ಅಂತ ಹೇಳ್ತೀನಿ. ಈಗ ಓಕೆ, ಇಷ್ಟೆಲ್ಲದ ವಿದ್ಯಾರ್ಥಿಗಳು ಒಂದು ತಿಳ್ಕೊಳ್ಳಿ. ಇವಾಗ ಕರ್ಸರ್ ಇಲ್ಲಿತ್ತೀಗ ಅಟೆಂಡ್ ಆನ್ಲೈನ್ ಕ್ಲಾಸಸ್ ಆ್ಯಂಡ್ ಮೀಟಿಂಗ್ಸ್ ಅಂತ ಇದೆ. ಈಗ ಇನ್ನು ಅದರ ಕೆಳಗಡೆ ಏನಿದೆ, ಪ್ಲೇ ಗೇಮ್ಸ್ ವಿತ್ ಕ್ಲಿಯರ್ ಆಡಿಯೋ ಅಂತ ಇದೆ. ಪ್ಲೇ ಗೇಮ್ಸ್ ವಿತ್ ಕ್ಲಿಯರ್ ಆಡಿಯೋ ಅನ್ನುವಂಥ ಡಾಟಾ ಬಣ್ಣ ಫ್ರಂಟ್ ಆಫ್ ಬರಬೇಕಾದಾಗ ಈ ಡೆಲ್ ಅನ್ನುವಂಥ ಕೀಯನ್ನು ಬಳಕೆ ಮಾಡು. ಯಾವ ಕೀಯನ್ನು ಬಳಕೆ ಮಾಡು, ಡೆಲ್ಲ. ಎಂಟ್ರಿ ಕೊಟ್ಟಾಗ ಏನಿದೆ ಡಾಟಾ ಕೆಳಗಡೆ ಬತ್ತೀಗ.
ಬೈ ಚಾನ್ಸ್ ಈಗ ಪ್ರೆಸೆಂಟ್ ಇರ್ತಕ್ಕಂಥ ಡಾಟಾವನ್ನು ಸೊ ಈಗ ಏನಾಗೈತಿ ಇಲ್ಲಿದೆ ಈಗ ಪ್ರಾಕ್ಟಿಕಲ್ ಓಕೆ ಎಂಟ್ರ್ ಡೌನ್ ಬರುತ್ತೆ ಈಗ ಬಟ್ ಪ್ರೆಸೆಂಟ್ ಇರ್ತಕ್ಕಂಥ ಡಾಟಾವನ್ನು ಬ್ಯಾಕ್ ಹೋಗ್ಬೇಕಾದಾಗ ಕರ್ಸರ್ ಎಂಡ್ ಆಫ್ ಇನ್ಸಿಯಲ್ ಫಸ್ಟ್ ಲೈನ್ ಇದ್ದಾಗ ಆ ಡಾಟಾಕ್ಕೆ ನೀವು ಆ್ಯಡ್ ಮಾಡಬೇಕಾದಾಗ ಬ್ಯಾಕ್ ಸ್ಪೇಸ್ ಅನ್ನೋಂಥಕ್ಕೆ ಏನು ಸಹ ಏನು ಮಾಡ್ಬೋದು ಬಳಕೆ ಮಾಡ್ಬೋದು ಓಕೆ ಎಸ್ ಈ ರೀತಿಯಾಗಿ ನಾವು ಏನು ಮಾಡ್ತೀವಿ ಈ ಕೀಗಳನ್ನು ಬಳಕೆ ಮಾಡ್ಕೋತೀವಿ ಅಂತ ಹೇಳ್ತೇವೆ ಓಕೆ ಅರ್ಥ ಆಗಿದೆ ಅಂತ ಅರ್ಥ ಮಾಡ್ಕೋತೇನೆ ತಿಳಿದಿದ್ದರೆ ಕನ್ಫ್ಯೂಸ್ ಮಾಡ್ಕೋಂಥ ಅವಶ್ಯಕತೆ ಇಲ್ಲ ಮತ್ತೆ ಒಂದ್ಸಲ ನೀವು ಏನು ಮಾಡಿರಿ ಪ್ರಾಕ್ಟೀಸ್ ಮಾಡಿರಿ ಅವಾಗ ಮಾತ್ರ ಗೊತ್ತಾಗುತ್ತೆ ಓಕೆ ಬ್ಯಾಕ್ ಸ್ಪೇಸ್ ಆಯಿತು ಡಿಲೀಟ್ ಆಯಿತು ಇನ್ಸರ್ಟ್ ಆಯಿತು ಅದಕ್ಕೇನಂತಂದೀವಿ ಟೆಕ್ಸ್ಟ್ ಡಿಲೀಟಿಂಗ ಓಕೆ ಇನ್ನು ನೆಕ್ಸ್ಟ್ ಫೋರ್ತ್ ಏನಂದ್ರೆ ಅಲ್ಟರ್ ಅನ್ನೋದನ್ನ ಶಾರ್ಟ್ ಆಗಿ ಅಲ್ಟ್ ಅಂತ ರೈಟ್ ಮಾಡಿದ್ದೀವಿ ಇಲ್ಲಿ ಕಂಟ್ರೋಲನ್ನು ಶಾರ್ಟ್ ಆಗಿ CTR ಅಂತ ರೈಟ್ ಮಾಡೀವಿ ಶಿಫ್ಟನ್ನು ಶಿಫ್ಟ ಅಂತ ಹೇಳ್ತೇವೆ ಇವಕ್ಕೆಲ್ಲ ಏನಂದ್ವಿ ಮಾಡಿಫೈಯರ್ ಕೀಸಾ ಮಾಡಿಫೈ ಅರ್ಥ ಏನು ನೋಡಿ ಇವಾಗ ಸೊ ನಾನು ಏನು ಮಾಡ್ತೇನೆ ಆ್ಯಕ್ಚುಲಿ ವರ್ಡನ್ನು ಓಪನ್ ಮಾಡಿದಾಗ ಉದಾಹರಣೆ ಇಲ್ಲಿ ನನಗೇನು ಬೇಕಾಗಿದೆ ಸೊ ಒಂದು ಉದಾಹರಣೆ ಅಲ್ಟ್ F ಅಂತ ಹೇಳಿದ ಈಗ ಫೈಲ್ ಮೆನು ಓಪನ್ ಆಯ್ತು ಇವಾಗ ಏನಾಯ್ತು ಫೈಲ್ ಮೆನು ಓಪನ್ ಆಯ್ತು ಈಗ ಕ್ಯಾನ್ಸಲ್ ಮಾಡಬೇಕಾದಾಗ ಎಸ್ಕೇಪ್ ಅನ್ನೋಂಥ ಬಟನನ್ನು ಬಳಕೆ ಮಾಡಿರಲಿ ಅಷ್ಟಲ್ಲದೆ ನೋಡಿ ಇವಾಗ ನಾ ಅಲ್ಟ್ ಅಂತ ಕೊಟ್ಟಾಗ ಸ್ವಲ್ಪ ಸ್ಕ್ರೀನ್ ಅಬ್ಸರ್ವೇಷನ್ ಮಾಡಿರಲಿ ಸೊ ಹೋಮ್ ಇನ್ಸರ್ಟ್ ಪೇಜ್ ಲೇಔಟ್ ರೆಫರೆನ್ಸ್ ಮೇಲಿಂಗ್ಸ್ ಆ್ಯಂಡ್ ರಿವ್ಯೂ ಆ್ಯಂಡ್ ವ್ಯೂ ಸೊ ಸಚ್ ಆಪ್ಷನ್ಸ್ ಇಸ್ ಆಲ್ಸೋ ಕಾಲ್ಡ್ ಎ ಮೆನ್ಯೂ ಬಾರ್ ಈ ಎಲ್ಲ ಸಮೂಹಗಳಕ್ಕೆ ನಾವು ಏನಂತ ಕರಿತೀವಿ ಮೆನ್ಯೂ ಬಾರ ಅಂತ ಕರಿತೀವಿ ಓಕೆ ನಾ ಈಗ ಅಲ್ಟನ್ನು ಕೀ ಪ್ರೆಸ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಆ್ಯಕ್ಟಿವೇಶನ್ ಐತೆ ಅಲ್ಲಿ ಹೋಮಕ್ಕೆ H ಬತ್ತು ಇನ್ಸರ್ಟ್ಗೆ N ಬತ್ತು ಪೇಜ್ ಲೇಔಟಲ್ಲಿ P ಅಂತ ಬತ್ತು ಅದರ ಅರ್ಥ ಏನಂದರೆ ಆ್ಯಕ್ಚುಲಿ ಈ ಪ್ರೆಸೆಂಟ್ ಇರತಕ್ಕಂಥ ಅಕ್ಷರಗಳ ಸಮೂಹದಲ್ಲಿ ಒಂದು ಕ್ಯಾರೆಕ್ಟರ್ಸು ಅವ್ನು ಯುನಿಕಾಗಿ ಡಿಫ್ರೆಂಟಾಗಿ ತೊಗೊಂಡಿರುತ್ತಾ ಸೊ ಆ ಕ್ಯಾರೆಕ್ಟರ್ಸನ್ನು ಮಾತ್ರ ಪ್ರೆಸ್ ಮಾಡಿದಾಗ ಈಗ ನಂಗೆ ಉದಾಹರಣೆ ನನಗೇನು ಬೇಕಾಗಿದೆ ಅಂದರೆ ಇವನ್ನ ಇನ್ಸರ್ಟ್ ಅನ್ನೋಂಥ ಮೆನ್ಯೂವನ್ನು ಓಪನ್ ಮಾಡಬೇಕಾಗಿತ್ತು ಇವಾಗ ಆಲ್ರೆಡಿ ಹೋಮ್ದಲ್ಲಿ ಇದೆ ಇವಾಗ ಸೊ ಎನ್ ಅಂತ ಪ್ರೆಸ್ ಮಾಡಿದಾಗ ಆಟೋಮೆಟಿಕ್ ಏನೈತಿ ಇಲ್ಲಿ ಸೊ ಇನ್ಸರ್ಟ್ ಇರತಕ್ಕಂಥ ಎಲ್ಲ ಟ್ಯಾಬ್ಗಳ ಏನೈತಿ ಇಲ್ಲಿ ಡಿಸ್ಪ್ಲೇ ಬತ್ತು ಅಂತ ಹೇಳ್ತೇವೆ ಇದನ್ನು ಕ್ಯಾನ್ಸಲ್ ಮಾಡಬೇಕಾದಾಗ ಎಸ್ಕೇಪ್ ಅನ್ನುವಂಥ ಬಟನನ್ನು ಬಳಕೆ ಮಾಡಿ ಇವಾಗ ಓಕೆ ಅರ್ಥ ಆಯಿತು ಸೊ ಯಾವುದೋ ಒಂದು ಮೆನ್ಯೂ ಅಥವಾ ಒಂದು ಆಪ್ಷನ್ಸನ್ನು ಬಳಕೆ ಮಾಡಬೇಕಾದಾಗ ಅಲ್ಟ್ ಅನ್ನುವಂಥ ಕೀಯನ್ನು ಬಳಕೆ ಮಾಡು ಅಲ್ಟ್ ಇಟ್ ಕ್ಯಾನ್ ಬಿ ಶಾರ್ಟ್ ಆಸ್ ಅಲ್ಟ್ ಸೊ ಒಂದು ಉದಾಹರಣೆ ಕಂಟ್ರೋಲ್ S ಅಂತ ಹೇಳ್ತೀನಿ ಈಗ ಡೈರೆಕ್ಟಾಗಿ ಸೇವ್ ಆಯ್ತು ಈಗ ಕೇಳ್ತಾ ಇದೆ ಅದು ಸೇವನ್ನು ಓಕೆ ಎಸ್ಕೇಪ್ ಫಾರ್ ಕ್ಯಾನ್ಸಲ್ ಒಂದು ಕಮಾಂಡನ್ನು ಬಳಕೆ ಮಾಡಬೇಕಾದಾಗ ಕಂಟ್ರೋಲ್ ಅನ್ನುವಂಥ ಕೀಯನ್ನು ಬಳಕೆ ಮಾಡು ಒಂದು ಮೆನ್ಯೂ ಅಥವಾ ಒಂದು ಆಪ್ಷನ್ಸನ್ನು ಬಳಕೆ ಮಾಡಬೇಕಾದಾಗ ಅಲ್ಟ್ ಅನ್ನುವಂಥ ಕಮಾಂಡನ್ನು ಬಳಕೆ ಮಾಡು ಅಂತ ಹೇಳ್ತಾನೆ ಸೊ ಶಿಫ್ಟ್ ಅಂತ ಶಿಫ್ಟ್ ಅರ್ಥ ಏನು ನೋಡಿ ಇವಾಗ ನಂಗೆ ಏನಾಗಿದೆ ಈಗ ಆಲ್ ಕ್ಯಾರೆಕ್ಟರ್ಸ್ ಇಟ್ ಶುಡ್ ಬಿ ಪ್ರೆಸೆಂಟ್ ಓನ್ಲಿ ಲೋವರ್ ಕೇಸ್ ಲೆಟರ್ಸ್ ಎಲ್ಲ ಕ್ಯಾರೆಕ್ಟರ್ಸು ಸ್ಮಾಲ್ ಲೆಟರ್ದಲ್ಲಿ ಇದಾವೆ ಈಗ ಸೊ ನನಗೇನು ಬೇಕಾಗಿತ್ತು ಇಲ್ಲಿಗ ವೇದಿಕೆ ಅಂತ ಬರಬೇಕಾಗಿತ್ತು ಶಿಫ್ಟ್ ಹಿಡಿದು ವಿಯನ್ನು ಮಾತ್ರ ಪ್ರೆಸ್ ಮಾಡ್ತೀನಿ ಇನ್ನುಳಿದು ಏನಪ್ಪ ಅಂದ್ರೆ ಸ್ಮಾಲ್ ಲೆಟ್ರು ಸೊ ಇದಕ್ಕೆ ಏನು ಮಾಡ್ತೀವಿ ಶಿಫ್ಟ್ ಅನ್ನುವಂಥ ಕೀಯನ್ನು ಅರ್ಥ ಏನಂದ್ರೆ ಸ್ಮಾಲ್ ಟು ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಟು ಸ್ಮಾಲ್ ವಿತ್ ದ ಹೆಲ್ಪ್ ಆಫ್ ಓನ್ಲಿ ಶಿಫ್ಟ್ ಕೀ ಶಿಫ್ಟನ್ನು ಸ್ಮಾಲ್ದ ಕ್ಯಾಪಿಟಲ್ ಮಾಡಬೇಕಾದ್ರೆ ಕ್ಯಾಪಿಟಲ್ನ ಸ್ಮಾಲ್ ಮಾಡ್ಕೋಬೇಕಾದ್ರೆ ಶಿಫ್ಟನ್ನು ಬಳಕೆ ಮಾಡ್ತೇವೆ ಇಷ್ಟಲ್ಲದೆ ಆ ನಂಬರ್ಗಳ ಮೇಲ್ಗಡೆ ಇರತಕ್ಕಂಥ ಯಾವುದೋ ಒಂದು ಸಿಂಬಲ್ಸನ್ನು ಇನ್ಸರ್ಟ್ ಮಾಡಬೇಕಾದಾಗ ಈ ಶಿಫ್ಟ್ ಅನ್ನೋಂಥ ಕೀಯನ್ನು ಬಳಕೆ ಮಾಡ್ತೇವೆ ಅದಕ್ಕೆ ಏನಂತ ಇದ್ದೀವಿ ಡಿಲೀಟ್ ಏನಂತೀವಿ ಅಲ್ಟರ್ ಕಂಟ್ರೋಲ್ ಆ್ಯಂಡ್ ಶಿಫ್ಟ್ ಆಲ್ಸೋ ಕಡೆ ಟೆಕ್ಸ್ಟ್ ಮಾಡಿಫೈಯರ್ ಕೀಸ್ ಇದಕ್ಕೆ ಅಂತ ಕೀ ಅಂತ ಕರಿತೀವಿ ಟೆಕ್ಸ್ಟ್ ಮಾಡಿಫೈಯರ್ ಕೀ ಅಂತ ಕರಿತೀವಿ ಇವಾಗ ಓಕೆ ಎಸ್ ಇನ್ನು ಆಮೇಲೆ ಹೋಮ್ ಆ್ಯಂಡ್ ಪೇಜ್ ಅಪ್ ಆ್ಯಂಡ್ ಪೇಜ್ ಡೌನ್ ಆಲ್ಸೋ ಕಡೆ ಟೆಕ್ಸ್ಟ್ ಅದರ್ ಮೂಮೆಂಟ್ ಕೀ ಅಂತ ಕರೆದಾನೆ ಈಗ ಟೆಕ್ಸ್ಟ್ ಅದರ್ ಮೂಮೆಂಟ್ ಅರ್ಥ ಏನಾ ನೋಡಿ ಈಗ ಅದರ್ ಅಂದರೆ ಏನದು ಟು ಮೂವ್ ಎಲ್ಲಿ ಮೂವ್ ಐದರ್ ಮೇ ಬಿ ಲೆಫ್ಟ್ ಆರ್ ರೈಟ್ ಆರ್ ಟಾಪ್ ಆ್ಯಂಡ್ ಬಾಟಮ್ ಸೊ ಅದಕ್ಕೇನು ತಂದಿವಿ ಅದರ್ ಮೊಮೆಂಟಾ ಅಂತ ಕರಿತೀವಿ ಒಂದು ಉದಾಹರಣೆ ಕರ್ಸರ್ ಇಲ್ಲಿ ತಪ್ಪ ಇಲ್ಲಿ ಈಗ ನಾ ಏನು ಮಾಡ್ತೇನೆ ಆ್ಯಕ್ಚುಲಿ ಕಂಟ್ರೋಲ್ A ಫಾರ್ ಸಿಲೆಕ್ಟ್ ಆಲ್ ಈ ಕೀಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ನಾ ಹೇಳೋ ಮುಂದೆ ಅದ್ರ ಬಗ್ಗೆ ಒನ್ ಸೆಕೆಂಡ್ ನಿಮಗೆ ಏನು ಮಾಡ್ತೀನಿ ಎಲ್ಲ ಎಕ್ಸ್ಪ್ಲನೇಷನ್ಸನ್ನು ಕೊಡ್ತೀನಿ ಕಂಟ್ರೋಲ್ C ಫಾರ್ ಕಾಫಿ ಕಂಟ್ರೋಲ್ X ಫಾರ್ ಕಟ್ ಕಂಟ್ರೋಲ್ V ಫಾರ್ ಪೇಜ್ ಎಷ್ಟು ಪೇಸ್ಟ್ ಆಗಿತ್ತು ಅಂತ ನಿಮಗೆ ಅರ್ಥ ಆಗ್ತಾ ಇಲ್ಲ ಸೊ ಅದು ನಾವು ಏನು ಮಾಡ್ತೀವಿ ಬಿಲೋ ಇರ್ತಕ್ಕಂಥ ಈ ಬಾರ್ಕ್ ಏನಂತೀವಿ ಸ್ಟೇಟಸ್ ಅಂತ ಕರಿತೇವೆ ಇಟ್ ಶೋಸ್ ದ ಟೋಟಲ್ ಪೇಜಸ್ ಆ್ಯಂಡ್ ಲೈನ್ ನಂಬರ್ ಆ್ಯಂಡ್ ಕಾಲಮ್ ನಂಬರ್ ಅಂತ ಹೇಳ್ತೇವೆ ಸೊ ಕರ್ಸರ್ ಇಲ್ಲಿತ್ತೀಗ ಎಂಡ್ ಆಫ್ ಪೇಜ್ ಬರಬೇಕಾಗಿತ್ತೆ ನಾ ಏನು ಮಾಡ್ತೀನಿ 66 ಪೇಜನ್ನು ನೋಡ್ಬೋದು ನೀವು ವಿಂಡೋ ಬಟನದ ಮೇಲ್ಗಡೆ ಇರ್ತಕ್ಕಂಥ ಇದಕ್ಕೆ ಏನಂತೀವಿ ಸ್ಟೇಟಸ್ ಅಂತ ಕರಿತೇವೆ ಇಟ್ ಶೋಸ್ ಟೋಟಲ್ 66 ಪೇಜಸ್ ನಾನು ನಿಮಗೆ ಏನು ಹೇಳಿಗ ಹೋಮ್ ಎಂಡ್ ಪೇಜ್ ಅಪ್ ಆ್ಯಂಡ್ ಪೇಜ್ ಡೌನ್ ಆಲ್ ದಿಸ್ ಆರ್ ಆಲ್ಸೋ ಕಾಲ್ಡ್ ಟೆಕ್ಸ್ಟ್ ಅದರ್ ಮೂಮೆಂಟ್ ಕೀಸ್ ಅಂತಂದೇವೆ 66ನೇ ಪೇಜಲ್ಲಿ ಇದ್ದಾಗ ಫಸ್ಟ್ ಪೇಜಿಗೆ ನೀವು ಬರಬೇಕಾದಾಗ ನಾನು ಏನು ಮಾಡ್ತೀನಿ ಪೇಜ್ ಅಪ್ ಅನ್ನೋಂಥ ಬಟನನ್ನು ಪ್ರೆಸ್ ಮಾಡಿದಾಗ ಟು ಮೂವ್ ದ ಓನ್ಲಿ ಸಿಂಗಲ್ ಪೇಜ್ ಇಲ್ಲಿ ಏನಾಗ್ತಾ ಇದೆ ಸಿಂಗಲ್ ಪೇಜ್ ಮಾತ್ರ ನೀವು ಮೂವ್ ಆಗ್ತಾ ಇದೆ ಇನ್ನು ನನಗೆ ಡೌನ್ ಬರಬೇಕಾದಾಗ ವಿ ಕ್ಯಾನ್ ಪ್ರೆಸ್ ದ ಓನ್ಲಿ ಪೇಜ್ ಡೌನ್ ಕೀ ನನಗೆ ಒಂದೊಂದು ಪೇಜ್ ಮಾತ್ರ ಡೌನ್ ಬೇಕಾದಾಗ ಈ ಪೇಜ್ ಡೌನ್ ಅನ್ನೋಂಥ ಕೀಯನ್ನು ಬಳಕೆ ಮಾಡ್ತಾ ಇದ್ದೇನೆ ಸೊ ಈಗ ಯಾವ ಪೇಜಲ್ಲಿ ಇದೀವಿ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೇಕಾದಾಗ ವಿ ಕ್ಯಾನ್ ಸಿ ಲಾಸ್ಟ್ ಸ್ಟೇಟಸ್ ಪೇಜ್ ಅಂತ ಹೇಳ್ತಾ ಇದೆ 66 ಪೇಜ್ ಟೋಟಲು ಇಲ್ಲಿ ಮೌಸನ್ನು ತೋರಿಸ್ತಾ ಇದ್ದೀನಿ ನೋಡಿ ಏರೋ ಕೀದಲ್ಲಿ ಟೋಟಲ್ 66 ಪೇಜಸ್ಸು ಪ್ರೊಜೆಕ್ಟ್ ಇರ್ತಕ್ಕಂಥ ಪೇಜ್ 64 ಕರ್ಸರ್ನಿಂದ ಬಟ್ ಇಫ್ ಯು ವಾಂಟ್ ಪೇಜ್ ಅಪ್ ನನಗೆ ಫಸ್ಟ್ ಪೇಜಲ್ಲಿ ಬೇಕಾದಾಗ ವಿ ಕ್ಯಾನ್ ಪ್ರೆಸ್ ಕಂಟ್ರೋಲ್ ಅನ್ನೋಂಥ ಕೀಯನ್ನು ಪ್ರೆಸ್ ಮಾಡಿ
ಹೋಮ್ ಅನ್ನುವಂಥ ಕೀಯನ್ನು ಕೊಟ್ಟಾಗ ಫಸ್ಟ್ ಪೇಜ್ದಲ್ಲಿ ಇದೆ, ನೀವು ನೋಡ್ಕೋಬೋದು ಅಲ್ಲಿ ಸ್ಟೇಟಸ್ನಲ್ಲಿ ಪೇಜ್ 1 ಅಂತ ಹೇಳ್ತಾ ಇದೆ ಅದು. ಇನ್ನು 66ನೇ ಪೇಜಿಗೆ ಬರಬೇಕಾದಾಗ ಕಂಟ್ರೋಲ್ ಹಿಡಿ ಎಂಡ್ ಅನ್ನುವಂಥ ಕೀಯನ್ನು ಕೊಡು, 66ನೇ ಪೇಜಿಗೆ ನೀವು ಪ್ರೆಸೆಂಟ್ ಬಂದು ಕನ್ಫ್ಯೂಸ್ ಮಾಡೋಕ್ಕೋ ಅವಶ್ಯಕತೆ ಏನೂ ಇಲ್ಲ. ಪೇಜ್ ಅಪ್ ಅನ್ನು ಟು ಮೂವ್ ದ ಓನ್ಲಿ ಸಿಂಗಲ್ ಪೇಜ್ ಡೌನ್ ಅನ್ನು ಟು ಮೂವ್ ದ ಡೌನ್ ಓನ್ಲಿ ಸಿಂಗಲ್ ಪೇಜ್. ಸೊ ಇಫ್ ಯು ವಾಂಟ್ ಇನ್ಸಿಯಲ್ ಫಸ್ಟ್ ಪೇಜ್ ನೀವು ಲ್ಯಾಕ್ಸ್ ಟುಗೆದರ್ ಪೇಜಸ್ ಅನ್ನು ರಿಟರ್ನ್ ಮಾಡಿದಾಗ ಕಂಟ್ರೋಲ್ ಹಿಡಿದು ಹೋಮ್ ಅನ್ನುವಂಥ ಕೀಯನ್ನು ಕೊಟ್ಟಾಗ ಫಸ್ಟ್ ಪೇಜಿಗೆ ಪ್ರೆಸೆಂಟ್ ಆಗುತ್ತೆ, ಕಂಟ್ರೋಲ್ ಹಿಡಿದು ಎಂಡ್ ಅನ್ನುವಂಥ ಕೊಟ್ಟಾಗ ಎಂಡ್ ಅಪ್ ಪೇಜಿಗೆ ಬರ್ತೀವಿ. ಇಷ್ಟೇ ಅಲ್ಲದೆ ನೀವು ಮುಂದೆ ಹೋಗ್ತಾ ಇದ್ದಾಗ ನಾವು ಏನು ಮಾಡ್ಬೋದು, ಗೋ ಟು ಅನ್ನುವಂಥ ಕಮೆಂಟ್ಸನ್ನು ಸಹ ಬಳಕೆ ಮಾಡ್ಬೋದು. ಆಯಾ ಪ್ಯಾಕೇಜನ್ನು ಹೇಳೋ ಮುಂದೆ ಆ ಫಂಕ್ಷನ್ ಸ್ಕೀನನ್ನು ನಿಮ್ಗೆ ಅವಾಗ ಎಕ್ಸ್ಪ್ಲನೇಷನ್ ಕೊಡ್ತೀನಿ ವಿದ್ಯಾರ್ಥಿಗಳೇ. ಓಕೆ, ಕಂಟ್ರೋಲ್ ಹೋಮ್ ಪಾರ್ಟ್ ಟು ಇನ್ಸಿಯಲ್ ಪೇಜ್. ಎಸ್, ಓಕೆ. ಸೊ ಅದಕ್ಕೆ ಏನಂದೇವೆ ಆ್ಯಕ್ಚುಲಿ ಇವಾಗ ಟೆಕ್ಸ್ಟ್ ಅದರ್ ಮೂಮೆಂಟ್ ಕೇಸ. ಈಗ ಹೋಮ್ ಮತ್ತು ಎಂಡದ ಬಗ್ಗೆ ತಿಳ್ಕೊಂಡು ಇವಾಗ ಹೋಮ್ ಅರ್ಥ ಏನಂದರೆ ಆ್ಯಕ್ಚುಲಿ, ಸೊ ನಾ ಏನು ಮಾಡಿದ್ದೀನಿ ಇವಾಗ, ಸೊ ಕರ್ಸರ್ ಇಲ್ಲಿ ಐತಿ ಈಗ ನೋಡ್ರಿ, ಈಗ ಎ ಹೆಚ್ಚಿಗಿದೆ, ಇದೇನದು ಇನ್ಸಿಯಲ್ ಕ್ಯಾರೆಕ್ಟರು. ನನಗೇನು ಬೇಕಾಗಿತ್ತು, ಇವನ್ ಎಸ್ ಹೆಚ್ಚಿಗೆ ಬೇಕಾದಾಗ ಎಂಡ್ ಆಫ್ ಕ್ಯಾರೆಕ್ಟರು ನಾ ಸಿಂಗಲ್ನಿಂದ ಬರ್ಬೋದು. ಬಟ್ ಏನಾಗೈತೆ ಅಂದರೆ ಆ್ಯಕ್ಚುಲಿ ಟೈಮ್ ಭಾಳ ಡಿಲೇ ಆಗುತ್ತೆ ಇಲ್ಲಿ. ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ, ಇಫ್ ಯು ವಾಂಟ್ ಎಂಡ್ ಆಫ್ ಲೈನ್ ವಿ ಕ್ಯಾನ್ ಪ್ರೆಸ್ ಓನ್ಲಿ ಎಂಡ್ ಕೀ. ಕರ್ಸರ್ ಎಲ್ಲಿ ಬತ್ತೀಗ, ಎಂಡ್ ಆಫ್ ಕ್ಯಾರೆಕ್ಟರ್ ಬತ್ತೀಗ. ಸೊ ನಾ ಟು ಮೂವ್ ದ ಲೆಫ್ಟ್ ನಾ ಏನು ಮಾಡ್ತಾ ಇದ್ದೀನಿ, ಲೆಫ್ಟ್ದಲ್ಲಿ ಬರ್ತಾ ಇದ್ದೀನಿ. ಸೊ ಇಫ್ ಯು ವಾಂಟ್ ಇನ್ಸಿಯಲ್ ಇನ್ ದ್ಯಾಟ್ ಟೈಮ್ ಅಗೇನ್ ವಿ ಕ್ಯಾನ್ ಪ್ರೆಸ್ ದ ಹೋಮ್ ಕೀ. ನಾವು ಅವಾಗ ಏನು ಮಾಡಿದ್ದೀನಿ, ಇನ್ಸಿಯಲ್ ಕೊಟ್ಟಾಗ ಹೋಮ್ ಅನ್ನುವಂಥ ಕೀ ಬತ್ತು, ಅದಕ್ಕೆ ಏನಂತೀವಿ ಟೆಕ್ಸ್ಟ್ ಅದರ್ ಮೂಮೆಂಟ ಅಂತ ಹೇಳ್ತೇವೆ. ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ, ಕನ್ಫ್ಯೂಸ್ ಮಾಡ್ಕೋ ಅವಶ್ಯಕತೆ ಇಲ್ಲ. ಒಂದು ಸೆಕೆಂಡ್ ನೀವು ಪ್ರಾಕ್ಟಿಕಲ್ ಮಾಡಿದಾಗ ಮಾತ್ರ ಅದರ ಬಗ್ಗೆ ಏನಾಗುತ್ತೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಎಸ್. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಕ್ಯಾಪ್ಸ್ ಲಾಕ್, ಸ್ಕೋರ್ ಲಾಕ್, ನಮ್ ಲಾಕ್, ಆಲ್ ದಿಸ್ ಆಲ್ಸೋ ಕಡೆ ಟಾಗಲ್ ಕೀಸ್. ಇವಕ್ಕೆಲ್ಲ ಏನಂತ ಕರಿತೀವಿ, ಟಾಗಲ್ ಕೀಸಾ ಅಂತ ಕರಿತೇವೆ. ಒಂದು ಉದಾಹರಣೆ ನೋಡ್ಕೊರಿ ಇವಾಗ. ಸೊ ನಾ ಕ್ಯಾಪ್ಸ್ ಲಾಕ್ ಅರ್ಥ ಏನಪ್ಪ ಅಂದರೆ ಆ್ಯಕ್ಚುಲಿ, ಸೊ ಈಗ ಉದಾಹರಣೆ ಇಲ್ಲಿ ಏನು ಮಾಡ್ತೀನಿ, ಈ ಪ್ಯಾಕೇಜನ್ನು ಓಪನ್ ಮಾಡ್ಕೊಂಡು ವಿ ಕ್ಯಾನ್ ಪ್ರೆಸ್ ಕಂಟ್ರೋಲ್ ಎಂಡ್ ಆಫ್ ಪೇಜ್ ಬಲ್ಲಿ. ಸೊ ಕ್ಯಾಪ್ಸ್ ಲಾಕನ್ನು ಆನ್ ಮಾಡಿದಾಗ ಇಲ್ಲಿ ರೈಟ್ ಸೈಡಿಂದ ಏನಾಗೈತಿ, ಲೈಟ್ ಇಂಡಿಕೇಟ್ ಆಗೈತಿ ಈಗ. ಸೊ ಈಗ ಏನಪ್ಪ ಪ್ರೆಸ್ ಮಾಡ್ತಾರಲ್ಲ ಆಲ್ ಕ್ಯಾರೆಕ್ಟರ್ಸ್, ಇವೆಲ್ಲ ಏನಂದರೆ ಆ್ಯಕ್ಚುಲಿ, ಸೊ ಎಲ್ಲ ಕ್ಯಾರೆಕ್ಟರ್ಸ್ ಏನಾಗೈತಿ ಇಲ್ಲಿ ಅಪ್ಪರ್ ಕೇಸ್ನಲ್ಲಿ ಬರ್ತಾ ಇದ್ದಾವು. ಓಕೆ, ನನಗೆ ಈಗ ಎಂಟ್ರನ್ನು ಕೊಡ್ತೀನಿ. ಈಗ ಕ್ಯಾಪ್ಸ್ ಲಾಕನ್ನು ಆಫ್ ಮಾಡ್ತೀನಿ. ಈಗ ಆಲ್ ಕ್ಯಾರೆಕ್ಟರ್ಸ್ ಇಟ್ ಶುಡ್ ಬಿ ಪ್ರೆಸೆಂಟ್ ಓನ್ಲಿ ಲೋವರ್ ಕೇಸ್ ಲೆಟರ್ಸ್, ಸ್ಮಾಲ್ ಲೆಟರಲ್ಲಿ ಬರ್ತಾ ಇದ್ದಾವು ಅಂತ ಹೇಳ್ತೀವಿ. ಅದಕ್ಕೆ ಕ್ಯಾಪ್ಸ್ ಲಾಕನ್ನು ಬಳಕೆ ಮಾಡ್ತೀವಿ. ಕ್ಯಾಪ್ಸ್ ಲಾಕ್ ಆನ್ ಅಂತಂದರೆ ಎಲ್ಲ ಕ್ಯಾಪಿಟಲ್ಲು, ಆಫ್ ಅಂತಂದರೆ ಸ್ಮಾಲ್ ಲೆಟರು. ಇನ್ನು ಆಮೇಲೆ ಸ್ಕಾರ್ಲ್ ಅಂತ ಹೇಳಿ, ಸ್ಕಾರ್ಲ್ ಅಂತ ಕೊಟ್ಟಾಗ ಕ್ಯಾರೆಕ್ಟರ್ಸ್ ಏನಂದರೆ ಆ್ಯಕ್ಚುಲಿ, ಸೊ ನಮ್ಮ ಕನ್ನಡ ಎಂಜಿನ್ ಸ್ಟಾರ್ಟ್ ಆಗೈತೆ ಅಂದರೆ ನುಡಿ ಅನ್ನುವಂಥ ತಂತ್ರಾಂಶ ಇಲ್ಲಿ ನೋಡ್ಕೊಳ್ಳಿ. ಇವಾಗ ಇಲ್ಲಿ ನುಡಿ ಅಂತ ಒಂದು ತಂತ್ರಾಂಶ ಇದು ಏನಪ್ಪ ಅಂದರೆ ಒಂದು ಸಾಫ್ಟ್ವೇರ್ ಐತಿ. ಇದು ಆಟೋಮೆಟಿಕ್ ಆನ್ ಆದಾಗ ಕನ್ನಡ ಎಂಜಿನ್ ಆಟೋಮೆಟಿಕ್ ಏನಾಗುತ್ತೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಎಸ್. ಇನ್ನು ನೆಕ್ಸ್ಟು ನಮ್ ಲಾಕ್. ಈ ನಮ್ ಲಾಕ್ ನೋಡಿ ಇವಾಗ ನಾನು ಏನು ಮಾಡ್ತೀನಿ ಆ್ಯಕ್ಚುಲಿ, ಸೊ ಈ ರೀತಿ ಐತಿ ಈಗ. ಓಕೆ, ಎಂಟರ್ ಇಲ್ಲಿ ಕೊಟ್ಟಾಗ ಫ್ರಂಟ್ ಇರ್ತಕ್ಕಂಥ ಕ್ಯಾರೆಕ್ಟರ್ ಡಿಸ್ಪ್ಲೇ ಆಯ್ತು. ಓಕೆ, ಎಂಟ್ರ್ ಕೊಡೀಗ ಇಲ್ಲೂ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ನಾನು ನಮ್ ಲಾಕನ್ನು ಆಫ್ ಮಾಡ್ತೀನಿ. ಲೈಟ್ ಏನಾಯಿತು ಆಫ್ ಆಯಿತು. ಅವಾಗ ಇದೇನಪ್ಪ ಅಂದರೆ ಆ್ಯಕ್ಚುಲಿ ವರ್ಕ್ ಆಗಲ್ಲ. ಈ ಮೆಥಾಮೆಟಿಕಲ್ ಪರ್ಪೋಸಿಗೆ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಆಕ್ಸೆಸ್ ಆಗಬೇಕಾದಾಗ ಈ ನಮ್ ಲಾಕ್ ಅನ್ನೋಂಥ ಕೀಬೋರ್ಡನ್ನು ಇಟ್ಟಿದಾರಲ್ಲ, ಸೊ ಇದು ಕನ್ಸರ್ನ್ ಓನ್ಲಿ ಈ ನಂಬರ್ಗೆ ಮಾತ್ರ ಕನ್ಸರ್ನಿಂಗ್. ನಾನು ನಂಬರ್ ಲಾಕನ್ನು ಆನ್ ಮಾಡ್ತೀನಿ, ಲೈಟ್ ಇಂಡಿಕೇಟ್ ಆಗಿದೆ. ಈಗ ಯಾವ ನಂಬರ್ಸನ್ನು ಫೀಡ್ ಮಾಡಿರಿ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಏನಪ್ಪ ಅಂದ್ರೆ ಸೊ ಡಿಸ್ಪ್ಲೇ ಹಾಕೋತ ಹೋಗ್ತಾವು ಅಂತ ಹೇಳ್ಬೋದು. ಓಕೆ, ಎಸ್. ಇವಾಗ ನೆಕ್ಸ್ಟ್ ಇಲ್ಲಿಗೆ ಬರೋಣ, ಗೊತ್ತಾಯಿತು. ಸೊ ಪಾಸ್ ಬ್ರೇಕ್, ಎಲ್ಲಿ ಪಾಸ್ ಬ್ರೇಕನ್ನು ಬಳಕೆ ಮಾಡ್ತೀವಿ. ಪಾಸ್ ಇಟ್ ಮೀನ್ಸ್ ಟು ಸ್ಟಾಪ್ ಅಪ್ ದ ಪೊಸಿಷನ್. ಒಂದು ಪ್ರೆಸೆಂಟ್ ಇರತಕ್ಕಂಥ ಸಿಚುವೇಷನಲ್ಲಿ ನಾವು ಸ್ಟಾಪ್ ಮಾಡಬೇಕಾದಾಗ ಪಾಸ್ ಅನ್ನುವಂಥ ಕೀಯನ್ನು ಬಳಕೆ ಮಾಡ್ಕೊತೇವೆ. ಆದ್ಮೇಲೆ ಇದನ್ನು ಹೆಚ್ಚಿಗೆ ಸಾಫ್ಟ್ವೇರ್ ಡೆವಲಪರ್ಸ್ ಮಾತ್ರ ಬಳಕೆ ಮಾಡ್ತಾರೆ ಅಂತ ಹೇಳ್ಬೋದು. ಅಷ್ಟಲ್ಲದೆ ಒಂದು ಉದಾಹರಣೆ, ಇವನ್ ಸಿ ಆಗಿರ್ಬೋದು, CPP ಆಗಿರ್ಬೋದು, ಜಾವಾ ಅನ್ನೋಂಥ ಪ್ರೋಗ್ರಾಮಿಂಗ್ ಭಾಷೆಯನ್ನು ನೀವು ಕಲಿತಾ ಇದ್ದಾಗ ಏನೋ ಮಾಡೋ ಮುಂದೆ ಒಂದು ಬೈ ಚಾನ್ಸ್ ಆ ಪ್ರೋಗ್ರಾಮನ್ನ ಎಕ್ಸಿಕ್ಯೂಷನ್ ಮಾಡೋ ಮುಂದೆ ಏನಾದರೂ ಸೊ ಇವನ್ನ ನೀ ಡಿಬಗ್ ಮಾಡಬೇಕಾದಾಗ ನಾನು ಏನು ಮಾಡ್ತೀನಿ, ಸೊ ಸ್ಪೀಡಾಗಿ ಆ ಪೇಜಸ್ ಡಿಸ್ಪ್ಲೇ ಆಗ್ತಾ ಇದ್ದಿರ್ತದೆ ಅದು. ಅಂಥ ಸಂದರ್ಭದಲ್ಲಿ ನಾನು ಏನು ಮಾಡ್ಬೋದು, ಪಾಸ್ ಅನ್ನುವಂಥ ಕೀಯನ್ನು ಪ್ರೆಸ್ ಮಾಡಿದಾಗ ಟು ಸ್ಟಾಪ್ ಅಪ್ ದ ಪೊಸಿಷನ್, ಎಲ್ಲಿ ನೀ ಪಾಸ್ ಅಂತ ಹೇಳಿ ಅಲ್ಲಿ ಏನಾಯ್ತು ಆ ಪೇಜ ಸ್ಟಾಪ್ ಆಗಿ ನಿಲ್ತೈತಿ ಅಂತ ಹೇಳ್ತೇವೆ. ಓಕೆ, ಇವನ್ ನೆಕ್ಸ್ಟ್ ಎಂಟ್ರಿ ಕೀ ಗೊತ್ತೈತಿ. ಈಗ ಎಂಟ್ರಿ ಇಟ್ ಮೀನ್ಸ್ ಇಟ್ ಗೋಸ್ ಆನ್ ದ ನೆಕ್ಸ್ಟ್ ಲೈನ್ ಅಂತ ಹೇಳ್ತೇವೆ. ಪ್ರಿಂಟ್ ಸ್ಕ್ರೀನ್ ಅರ್ಥ ಏನಾ ಅಂತ ಹೇಳ್ತೇವೆ. ಒಂದು ಉದಾಹರಣೆ ನೋಡಿ. ಇವಾಗ ನನಗೇನು ಬೇಕಾಗಿದೆ, ಇವಾಗ ಈ ಕಂಪ್ಯೂಟರ್ ಇರ್ತಕ್ಕಂಥ ಚಿತ್ರ ಸೇಮ್ ಬೇಕಾಗಿತ್ತು. ಇವಾಗ ಇವನ್ ಎಲ್ಲ ವಿಂಡೋ ಎಲ್ಲ ಬೇಕಾಗಿತ್ತು. ಈಗ ಎಲ್ಲಿ ಇಲ್ಲಿಂದ ಹಿಡಿದು ಫಸ್ಟ್ ಟೈಟಲ್ ಬರೆದು ಹಿಡಿದು ಸ್ಟೇಟಸ್ವರೆಗೆ ಎಲ್ಲ ವಿಂಡೋನ ಬೇಕಾದಾಗ ನಾನು ಏನು ಮಾಡ್ತೀನಿ, ಈಗ ಆ್ಯಕ್ಚುಲಿ ಈಗ ಪ್ರಿಂಟ್ ಸ್ಕ್ರೀನ್ ಅಂತ ಬಟನ್ಸನ್ನು ಪ್ರೆಸ್ ಮಾಡ್ತೀನಿ. ಸೊ ನಾ ಈಗ ನೆಕ್ಸ್ಟ್ ಅದನ್ನು ಏನು ಮಾಡ್ತೀನಿ, ಕಂಟ್ರೋಲ್ V ಅಂತ ಕೊಟ್ಟಾಗ ಸೊ ಇಟ್ ಟು ಓಪನ್ ಆದ್ಮೇಲೆ ನೋಡಿ ಇವಾಗ
ಸೊ ಸ್ಕ್ರೀನ್ಶಾಟ್ ಅಂತ ಹೇಳ್ತಾರಲ್ಲ ನೀವು ಮೊಬೈಲ್ದಲ್ಲಿ, ಸೇಮ್ ಆಪ್ಷನ್. ನಿಮ್ಗೆ ಎಷ್ಟು ಬೇಕಂತ ಇವನ್ನ ಮಿನಿಮೈಸು ಮಾಡ್ಕೋಬೋದು. ಸೊ ಇವನ್ನ ನಾನು ಏನು ಮಾಡ್ಬೋದು, ಇನ್ನೂ ಮಿನಿಮೈಸ್ ಮಾಡ್ಕೋಬೋದು. ಈ ಎಲ್ಲ ಇರ್ತಕ್ಕಂಥ ಡಾಟಾ ಪ್ರೆಸೆಂಟ್ ಇರ್ತಕ್ಕಂಥ ಆ್ಯಕ್ಟಿವ್ ವಿಂಡೋ ಏನಾಯಿತು ಇಲ್ಲಿಗೆ ಬತ್ತು ಅಂತ ಹೇಳ್ಬೋದು. ಅಗೇನ್ ಡೆಲ್ ಫಾರ್ ಡಿಲೀಟ್. ನಿಂಗೆ ಬೇಡಾದಾಗ ಏನು ಮಾಡ್ಕೋ, ಡಿಲೀಟಾ ಅಂತನೀಗ. ಇನ್ನು ಆಮೇಲೆ ಓಕೆ, ಮ್ಯಾಕ್ಸಿಮಮ್ ಆತ್ಮೀಯರೇ ಎಲ್ಲ ಕೀಗಳ ಬಗ್ಗೆ ಹೇಳ್ಕೊಟ್ಟೇನೆ. ಸ್ಪೇಸ್ ಬಗ್ಗೆ ಆಗಿರ್ಬೋದು, ಎಸ್ಕೇಪ್ ಆಗಿರ್ಬೋದು, ಟ್ಯಾಬ್ ಅಂತ ಹೇಳ್ತಾ ಇದ್ದೀನಿ. ಇವಾಗ ಟ್ಯಾಬನ್ನು ಎಲ್ಲೇ ಬಳಕೆ ಮಾಡ್ತೇವೆ ಒಂದು ಉದಾಹರಣೆ ನೋಡಿ. ಇವಾಗ ನಾ ಇಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಆಗಿರ್ಬೋದು, ಏನೋ ಆಗಿರ್ಬೋದು, ಒಂದು ಉದಾಹರಣೆ. ಸೊ ಇಲ್ಲಿ ಯಾವುದೋ ಒಂದು ನಾ ಏನು ಮಾಡ್ತೀನಿ, ಈ ಒಂದು ಟೇಬಲನ್ನು ಇನ್ಸರ್ಟ್ ಮಾಡ್ಕೋತೀನಿ, ಒಂದು ಉದಾಹರಣೆ. ಸೊ ಅಥವಾ ಪರ್ಟಿಕ್ಯುಲರ್ನಿ ಈಗ ಏನು ಮಾಡ್ತೀನಿ, ಸೊ ಎಷ್ಟು ಒಂದು ಟೇಬಲನ್ನು ತಗೋ, ಇಲ್ಲಿ ಏನಾದರೂ ಬರೀಬೇಕಾಗಿತ್ತು ಈಗ. ಓಕೆ, ಸೊ ಒಂದು ಉದಾಹರಣೆ 1 tab 2 3 4 5 6 okay 7. Tab it means to jump from one column to another column with the help of only tab key. ಅದಕ್ಕೆ ಏನು ಮಾಡ್ತೀವಿ, ಟ್ಯಾಬ್ ಅನ್ನುವಂಥ ಕೀಯನ್ನು ಬಳಕೆ ಮಾಡ್ಕೋತೀವಿ ಅಂತ ಹೇಳ್ತೇವೆ. ಓಕೆ, ಇಷ್ಟಾದರೆ ಕೀಬೋರ್ಡ್ ಬಗ್ಗೆ ಇವಾಗ ಏನಾಯಿತು, ಎಕ್ಸ್ಪ್ಲನೇಷನ್ ಕಂಪ್ಲೀಟ್ ಆಯಿತು ಅಂತ ಹೇಳ್ತೇವೆ. ಆತ್ಮೀಯರೇ, ಈ ಎಲ್ಲದಕ್ಕಿಂತ ಪೂರ್ವದಲ್ಲಿ ನಾವು ಇನ್ನೂ ನಿಮಗೆ ಒಳ್ಳೆಯ ವಿಡಿಯೋಗಳನ್ನು ಕೊಡಬೇಕಾದಾಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಒತ್ತಿರಿ, ಪ್ರೆಸ್ ಮಾಡಿ ಅಂತ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು. ಇನ್ನು ಸೆಕೆಂಡ್ ಏನಪ್ಪ ಅಂದರೆ, ಆ್ಯಕ್ಚುಲಿ ಇನ್ಪುಟ್ ಡಿವೈಸ್ ದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಮೌಸನ್ನು ಚೂಸ್ ಮಾಡ್ತಾ ಇದ್ದೀನಿ. ಇವಾಗ ಏನದು ಮೌಸಾ ಅಂತ ಹೇಳಿದ್ದೀವಿ. ಮೌಸ್ ಇಟ್ ಮೀನ್ಸ್, ಸೊ ಮೌಸ್ ಇಟ್ ಮೀನ್ಸ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಎ ಹ್ಯಾಂಡ್ ಹೆಲ್ಡಿಂಗ್ ಪಾಯಿಂಟಿಂಗ್ ಡಿವೈಸ್. ಈ ಮೌಸ್ ಎರಡನೇದು ಏನಪ್ಪ ಅಂದರೆ ಹ್ಯಾಂಡ್ ಹೆಲ್ಡಿಂಗ್ ಪಾಯಿಂಟಿಂಗ್ ಡಿವೈಸ್ ಅಂತ ಹೇಳ್ತೀವಿ. ಈ ಚಿತ್ರದಲ್ಲಿ ತೋರಿಸಿರುವಂತೆ ಈ ಮೌಸದಲ್ಲಿ ಸಹ ನಾನು ಏನು ಮಾಡ್ತಾ ಇದ್ದೇನೆ, ಸೊ ಇಲ್ಲಿ ಲೆಫ್ಟ್ ಮತ್ತು ರೈಟು ಅಂತ ಎರಡು ಬಟನ್ಗಳನ್ನು ನೀವು ಕಾಣ್ತಾ ಇದ್ದೀರಿ ಈಗ. ಸೊ ಲೆಫ್ಟ್ ಮತ್ತು ರೈಟು ಯಾವುದೋ ಒಂದು ಪ್ರೆಸೆಂಟ್ ಇರ್ತಕ್ಕಂಥ ಆಪ್ಷನ್ಸನ್ನು ಓಪನ್ ಮಾಡಬೇಕಾದಾಗ ನಾನು ಏನು ಮಾಡ್ತೀನಿ, ಸೊ ಲೆಫ್ಟ್ ಬಟನನ್ನು ಕ್ಲಿಕ್ ಮಾಡ್ತೀನಿ. ಸೊ ಇದನ್ನು ಈ ಲೆಫ್ಟು ರೈಟು ಅಂತ ನಾವು ಹಿಂಗೆ ಅಂತ ತಿಳ್ಕೊಂಗಿಲ್ಲ. ಸೊ ಇದಕ್ಕೆ ಆ್ಯಕ್ಚುಲಿ ಇದನ್ನು ನಾವು ಲೆಫ್ಟ್ ಇದ್ದ ರೈಟು ಮಾಡ್ಕೋಬೋದು, ರೈಟ್ ಇದ್ದ ಲೆಫ್ಟು ಮಾಡ್ಕೋಬೋದು. ಒಬ್ಬ ಬಳಕೆದಾರನಿಗೆ ತಕ್ಕಂತೆ ಅದನ್ನು ಸೆಟ್ಟಿಂಗ್ ಮಾಡ್ಕೋಬೇಕಾದಾಗ ಆ ಕಂಟ್ರೋಲ್ ಪ್ಯಾನೆಲ್ ಅನ್ನುವಂಥ ಒಂದು ಆಪ್ಷನ್ದಲ್ಲಿ ಈ ಮೌಸನ್ನು ನಾವು ಏನು ಮಾಡ್ಕೋಬೋದು, ಚೇಂಜಸನ್ನು ಮಾಡ್ಕೋಬೋದು. ಸೊ ಈ ಮೌಸನ್ನು ಯಾರು ಕಂಡುಹಿಡಿದ್ರು ಅಂತ ಕೇಳ್ಬೋದು ನಿಮಗೆ. ದ ಕಂಪ್ಯೂಟರ್ ಮೌಸ್ ವಾಸ್ ಇನ್ವೆಂಟೆಡ್ ಬೈ ಡಗ್ಲಾಸ್ ಆಂಜೆಲ್ಬರ್ಟ್ ಇನ್ ದಿ ಇಯರ್ ಆಫ್ 1964. ಅವ 1964ರಲ್ಲಿ ಡಗ್ಲಾಸ್ ಆಂಜೆಲ್ಬರ್ಟ್ ಅನ್ನೋಂಥ ಒಬ್ಬ ವಿಜ್ಞಾನಿ ಏನು ಮಾಡಿದ, ಮೌಸನ್ನು ಕಂಡುಹಿಡಿದ. ಈ ಮೌಸಲ್ಲಿ ನೀವು ನೋಡ್ತಾ ಇದ್ದಾಗ ಎರಡು ಪ್ರಕಾರಗಳ ಮೌಸನ್ನು ಕಾಣ್ತಾ ಇದ್ದೀವಿ. ವಾಯರ್ಡ್ ಮೌಸ ಅಂತ ಹೇಳ್ತೀವಿ. ಈಗ ನಾನು ನಿಮಗೆ ಬಳಕೆ ಮಾಡಕತ್ತಿದ್ದು ಏನಪ್ಪ ಅಂದರೆ ವಾಯರ್ಡ್ ಮೌಸ. ಇನ್ನು ಎರಡನೇದು ಏನಪ್ಪ ಅಂದರೆ ವೈರ್ಲೆಸ್ ಮೌಸ್ ಅಂತ ಹೇಳ್ತೇವೆ. ವೈರ್ಲೆಸ್ ಅಂತಂದರೆ ಸೊ ಈಗ ನಾವು ಬ್ಲೂಟೂತ್ ಮುಖಾಂತರ ಆಗಿರ್ಬೋದು ಅಥವಾ USB ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಹೇಳ್ತೇವೆ, ಅದರ ಮುಖಾಂತರ ಮೌಸನ್ನು ಕನೆಕ್ಟ್ ಕೊಡ್ತೇವಲ್ಲ, ಸೊ ಅದು ಏನಪ್ಪ ಅಂತಂದರೆ ವೈರ್ಲೆಸ್ ಮೌಸ ಅಂತ ಹೇಳ್ತೇವೆ. ಇನ್ನು ಆತ್ಮೀಯರೇ, ಮೂರನೇದು ಏನಂದರೆ ಆ್ಯಕ್ಚುಲಿ ಮೈಕ್ರೋಫೋನಾ ಅಂತ ಹೇಳ್ತಾ ಇದ್ದೇನೆ. ಮೈಕ್ರೋಫೋನ್ ಇಸ್ ಎ ಜನರಲ್ ಆಡಿಯೋ ಡಿವೈಸ್. ಇದು ಎಂಥ ಡಿವೈಸಾ, ಜನರಲ್ ಆಡಿಯೋ ಡಿವೈಸ್ ಅಂತ ಹೇಳ್ತೇವೆ. ದಟ್ ವಾಸ್ ಇನ್ವೆಂಟೆಡ್ ಬಿಫೋರ್ ಕಂಪ್ಯೂಟರ್ ಎಕ್ಸಿಸ್ಟೆಡ್. ಕಂಪ್ಯೂಟರ್ ಬರುವುದಕ್ಕಿಂತ ಪೂರ್ವದಲ್ಲಿ ಈ ಮೈಕ್ರೋಫೋನನ್ನು ಏನು ಮಾಡಿದ್ರು, ಕಂಡು ಹಿಡಿದಿದ್ದರು ಅಂತ ಹೇಳ್ತೇವೆ. ಒಂದು ಉದಾಹರಣೆ ನಿಮಗೆ ಈಸಿಯಾಗಿ ತಿಳಿಬೇಕಾದಾಗ, ಆತ್ಮೀಯರೇ, ಇವನ್ನು ನಾವು ಟ್ರೈನ್ದಲ್ಲಿ ಹೋಗ್ತಾ ಇದ್ದಿರ್ತೀವಿ. ಈಗ ಟ್ರೈನ್ ಸ್ಟೇಷನ್ದಲ್ಲಿ ನೀವು ಜಂಕ್ಷನ್ದಲ್ಲಿ ಕೂತಾಗ ಹೇಳ್ತಾರೆ, ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ. ಒಂದು ಉದಾಹರಣೆ, ದ ರಾಣಿ ಚೆನ್ನಮ್ಮ ಈಸ್ ಎಸ್ಪೆಷಲಿ ಅರೈವಲ್ at 4:30 PM. ಸೊ ಪ್ಲಾಟ್ಫಾರ್ಮ್ ನಂಬರ್ 1 ಅಂತ ಹೇಳುತ್ತೆ. ಸೊ ಅದರ ಅರ್ಥ ಏನದು, ಇಟ್ ಅನೌನ್ಸ್ಡ್ ಓನ್ಲಿ ಮೈಕ್ರೋಫೋನ್ಸ್. ಅದೇನು ಮೈಕ್ರೋಫೋನ್ಗಳ ಮುಖಾಂತರ ಅನೌನ್ಸ್ ಮಾಡ್ತೇವೆ. ನೀವು ಎಲ್ಲೋ ಆರ್ಕೆಸ್ಟ್ರಲ್ಲಿ ಸಾಂಗ್ಸನ್ನು ಹಾಡಾಕಿರ್ತಾರೆ, ನೀವು ಕೇಳ್ತೀರಿ, ಅದನ್ನು ಅನೌನ್ಸನ್ನು ಮೈಕ್ರೋಫೋನನ್ನು ಬಳಕೆ ಮಾಡಾಕ್ತಿರ್ತಾರೆ ಇಲ್ಲೋ. ಸೊ ಇವನು ಬಸ್ ಸ್ಟ್ಯಾಂಡಲ್ಲಿ ನೋಡಬೇಕಾದಾಗ ಅನೌನ್ಸ್ಮೆಂಟ್ ಎಲ್ಲ ಏನಾಗ್ತಾವಲ್ಲ, ಇವೆಲ್ಲ ಏನಂದರೆ ಮೈಕ್ರೋಫೋನದಲ್ಲಿ ಆಗ್ತಾ ಇದ್ದಿರ್ತಾವೆ. ದ ಫಸ್ಟ್ ಪ್ರಾಕ್ಟಿಕಲ್ ಮೈಕ್ರೋಫೋನ್ ವಾಸ್ ಇನ್ವೆಂಟೆಡ್ ಬೈ ಇಮೈಲ್ ಬರ್ಲಿನಿಯರ್ ಇನ್ ದಿ ಇಯರ್ ಆಫ್ 1877. ಟುಡೇ ಮೈಕ್ರೋಫೋನ್ಸ್ ಆರ್ ಯೂಸ್ಡ್ ಆಸ್ ಇನ್ಪುಟ್ ಡಿವೈಸಸ್. ಇವತ್ತು ಕಂಪ್ಯೂಟರ್ದಲ್ಲಿ ಹಲವಾರು ಮೈಕ್ರೋಫೋನ್ಗಳಿದಾವೆ. ಇಲ್ಲಿ ನಿಮಗೆ ಅರ್ಥ ಆಗೋಗೋಸ್ಕರ ಎರಡು ಚಿತ್ರವನ್ನು ಮಾತ್ರ ಇಟ್ಟೇನಿ ಅಂತ ಹೇಳ್ತೀನಿ. ಇಲ್ಲಿ ಅರ್ಥ ಆಯ್ತು? ಓಕೆ. ಇನ್ನು ನೆಕ್ಸ್ಟು ಈ ಮೈಕ್ರೋಫೋನದಲ್ಲಿ ಟೈಪ್ಸನ್ನು ನೋಡಬೇಕಾದಾಗ ವೈರ್ಡ್ ಮೈಕ್ರೋಫೋನ್ ಅಂತ ಹೇಳ್ಬೋದು, ವೈರ್ಲೆಸ್ ಮೈಕ್ರೋಫೋನ್ ಅಂತ ಹೇಳ್ಬೋದು, USB ಮೈಕ್ರೋಫೋನ್ ಅಂತ ಹೇಳ್ಬೋದು. ಇಷ್ಟು ಮಾತ್ರ ಇವುಗಳಲ್ಲಿ ಪ್ರಕಾರಗಳು. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಸ್ಕ್ಯಾನರ್ ಅಂತ ಹೇಳ್ತೇವೆ. ಸ್ಕ್ಯಾನರ್ ಭಾಳ ಇಂಪಾರ್ಟೆಂಟು. ಸೊ ದ ಫಸ್ಟ್ ಡಿಜಿಟಲ್ ಇಮೇಜ್ ಸ್ಕ್ಯಾನರ್ ವಾಸ್ ಡೆವಲಪ್ಡ್ ಬೈ ರಷಲ್ ಎ ಕ್ರಿಚ್ ಇನ್ ದಿ ಇಯರ್ ಆಫ್ 1957. ರಷಲ್ ಎ ಕ್ರಿಚ್ ಅನ್ನೋಂಥ ಒಬ್ಬ ವಿಜ್ಞಾನಿ 1957ರಲ್ಲಿ ಈ ಸ್ಕ್ಯಾನರನ್ನು ಕಂಡುಹಿಡಿದ. ಸೊ ಇಲ್ಲಿ ಏನು ಮಾಡ್ತೀವಿ, ಈ ಸ್ಕ್ಯಾನರಲ್ಲಿ ಬಂದಾಗ ಯು ಕ್ಯಾನ್ ಗೆಟ್ ದ ಸಮಥಿಂಗ್ ಇಮೇಜ್. ಬ್ಯಾಕ್ ಇರ್ತಕ್ಕಂಥ ಒಂದು ಯಾವುದೇ ಇಮೇಜನ್ನು ನೀವು ಕಂಪ್ಯೂಟರಲ್ಲಿ ಇನ್ಸರ್ಟ್ ಮಾಡಬೇಕಾದಾಗ ಸ್ಕ್ಯಾನರ್ ಅನ್ನೋಂಥ ಮಷಿನ್ಸನ್ನು ಬಳಕೆ ಮಾಡ್ತೀವಿ ಅಂತ ಹೇಳ್ತೇವೆ. ಒಂದು ಉದಾಹರಣೆ, ಸೊ ಇಲ್ಲಿ ಸ್ಕ್ಯಾನರಲ್ಲೂ ಸಹ ಫ್ಲ್ಯಾಟ್ ಬೆಡ್ ಸ್ಕ್ಯಾನರ್ ಅಂತ ಹೇಳ್ಬೋದು, ಹ್ಯಾಂಡ್ ಹೆಲ್ಡ್ ಸ್ಕ್ಯಾನರ್ ಅಂತ ಕರಿಬೋದು, ಥರ್ಡ್ ಒನ್ನು ಸೀಟ್ ಬೆಡ್ ಸ್ಕ್ಯಾನರ್ ಅಂತ ಕರಿಬೋದು, ಫೋರ್ತ್ ಏನಪ್ಪ ಅಂದ್ರೆ ಪೋರ್ಟೇಬಲ್ ಸ್ಕ್ಯಾನರ ಅಂತ ಕರಿತೇವೆ.
ಓಕೆ, ಇಷ್ಟು ಸ್ಕ್ಯಾನರಲ್ಲಿ ಇರತಕ್ಕಂಥ ಪ್ರಕಾರಗಳು ಅಂತ ಹೇಳ್ಬೋದು. ಇನ್ನು ವೆಬ್ ಕ್ಯಾಮ್, ಇದು ಭಾಳ ಇಂಪಾರ್ಟೆಂಟ್ ಆ್ಯಕ್ಚುಲಿ. ನೀವು ಹೇಳಬೇಕಾದಾಗ ವೆಬ್ ಕ್ಯಾಮ್ ಇಸ್ ಎ ಕ್ಯಾಮ್ರಾ, ಪ್ರತಿಯೊಬ್ಬರಿಗೂ ಗೊತ್ತಿದೆ ಇವಾಗ. ವೆಬ್ ಕ್ಯಾಮ್ ಇಸ್ ಎ ಕ್ಯಾಮ್ರಾ ಫಾರ್ ಕ್ಯಾಪ್ಚರಿಂಗ್ ಆ್ಯಂಡ್ ಟ್ರಾನ್ಸ್ಮಿಟಿಂಗ್ ಲೈವ್ ವಿಡಿಯೋ. ಪ್ರೆಸೆಂಟ್ ಇರತಕ್ಕಂಥ ವಿಡಿಯೋನ ನೀವು ಕ್ಯಾಪ್ಚರ್ ಮಾಡಬೇಕಾದಾಗ, ಲೈವ್ ವಿಡಿಯೋನ ತೆಗೋಬೇಕಾದಾಗ ನಾವು ಈ ವೆಬ್ ಕ್ಯಾಮನ್ನು ಬಳಕೆ ಮಾಡ್ತೇವೆ. ದ ಫಸ್ಟ್ ವೆಬ್ ಕ್ಯಾಮ್ ವಾಸ್ ಇನ್ವೆಂಟೆಡ್ ಬೈ ಇನ್ ದಿ ಇಯರ್ ಆಫ್ 1991 ಬೈ ಕ್ವಿಂಟನ್ ಸ್ಟಫೋರ್ಡ್ ಫ್ಯಾಸ್ ಆ್ಯಂಡ್ ದ ಪೌಲ್ ಅನ್ನುವಂಥ ಸೈಂಟಿಸ್ಟ ಯೂನಿವರ್ಸಿಟಿ ಆಫ್ ಕ್ಯಾಂಬ್ರಿಡ್ಜಲ್ಲಿ. ಸೊ ಕಾಪಿ ಪಾಟನ್ನು ದೂರದಿಂದ ನೋಡಬೇಕಾದಾಗ ನಾವೇನು ಮಾಡಿದ್ವಿ, ಇದನ್ನು ಕಂಡು ಹಿಡಿದೀವಿ ಅಂತ ಹೇಳ್ತೇವೆ. ಆತ್ಮೀಯರಿ, ವೆಬ್ ಕ್ಯಾಮ್ದಲ್ಲಿ ನಾವು ಬಂದಾಗ ಇವುಗಳನ್ನ ಭಾಳ ತೆರನಾಗಿ ನಾವು ಬಳಕೆ ಮಾಡ್ಬೋದು. ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅಂದರೆ, ಉದಾಹರಣೆ ವಿಡಿಯೋ ಕಾಲ್ಸ್ ಬಗ್ಗೆ ಆಗಿರ್ಬೋದು, ಇವನ್ ಆನ್ಲೈನ್ ಕ್ಲಾಸಸ್ಸನ್ನು ಹೇಳಬೇಕಾದಾಗ, ನಮಗೆ ಆನ್ಲೈನ್ ಕ್ಲಾಸನ್ನು ಹೇಳಕತ್ತೇನೆ ಇವಾಗ. ಸೊ ವೆಬ್ ಕ್ಯಾಮ್ ಮೇಲೆ ಮುಖಾಂತರ ಹೇಳ್ತಾ ಇದ್ದೀನಿ. ಮೀಟಿಂಗ್ಸನ್ನು ಲೈವ್ ಸ್ಟ್ರೀಮಿಂಗ್ ಮಾಡಬೇಕಾದಾಗ, ವಿಡಿಯೋ ಮಾಡಬೇಕಾದಾಗ, ವಿಡಿಯೋ ರೆಕಾರ್ಡಿಂಗನ್ನು ಮಾಡಬೇಕಾದಾಗ, ಇವನ್ ಫೋಟೋಸನ್ನು ಓಪನ್ ಮಾಡಬೇಕಾದಾಗ ಈ ವೆಬ್ ಕ್ಯಾಮನ್ನು ಬಳಕೆ ಮಾಡ್ತೇವೆ. ಈ ವೆಬ್ ಕ್ಯಾಮ್ದಲ್ಲಿ ಬಂದಾಗ ಮಲ್ಟಿಪಲ್ ಟೈಪ್ಸ್ ಅನ್ನು ಇದಾವೆ. ಇಲ್ಲಿ ಒಂದು ಏನಪ್ಪ ಅಂದ್ರೆ ಬಿಲ್ಟ್ ಇನ್ ವೆಬ್ ಕ್ಯಾಮ್ ಅಂತ ಹೇಳ್ತೇವೆ. ಅಂದರೆ ಕಂಪ್ಯೂಟರ್ ಒಳಗಡೆನೇ ಅದನ್ನು ನಾವು ಏನು ಮಾಡ್ತೀವಿ, ಬಿಲ್ಟ್ ಮಾಡಿರ್ತೇವೆ. ಸೆಕೆಂಡ್ ಏನಪ್ಪ ಅಂದ್ರೆ ಎಕ್ಸ್ಟರ್ನಲ್ USB ವೆಬ್ ಕ್ಯಾಮ್. ಮತ್ತೊಂದು ಏನಾದ ಎಕ್ಸ್ಟರ್ನಲ್ USB ವೆಬ್ ಕ್ಯಾಮ್ ಅಂತ ಹೇಳ್ತೇವೆ. USB ಅಂದರೆ ಇದಕ್ಕಿಂತ ಪೂರ್ವದಲ್ಲಿ ಹೇಳಿ ನಿಮಗೆ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಹೇಳಿ ಈಗ. ಓಕೆ ಆತ್ಮೀಯರೇ, ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋಕ್ಕಾಗಿ ನಾಳೆಗೆ ಹೇಳೋಣ. ಏನಾದರೂ ತಪ್ಪುಗಳು ಅನಿಸಿದಾಗ ನನಗೆ ಕಾಮೆಂಟ್ಗಳ ಮುಖಾಂತರ ತಿಳಿಸಿ. ಆಮೇಲೆ ಮತ್ತೊಂದು ಮೇಲೆ ನಾನು ರಿಕ್ವೆಸ್ಟ್ ಮಾಡ್ಕೋದು, ವಿಡಿಯೋವನ್ನು ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮುಖಾಂತರ ಏನಾದರೂ ಹೇಳೋದಿದ್ದರೆ ಹೇಳಿ, ಅವುಗಳನ್ನು ಸಾಲ್ವ್ ಮಾಡಲು ಪ್ರಯತ್ನಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.